ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ನನ್ನ ಲಲಿತಾ ಸಹಸ್ರನಾಮ ಬಂಧುಗಳೇ, ತಮ್ಮ ಪತಿಯಾದಂತಹ ಶ್ರೀಯುತ ನಾಗಭೂಷಣ ರಾವ್ ಅವರ ಸ್ಮರಣೆಯಲ್ಲಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂತಹ ಶ್ರೀಮತಿ ಮಂದಾಕಿನಿಯವರು ಹಾಗೂ ಅವರ ಎಲ್ಲ ಪರಿವಾರ ಸದಸ್ಯರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಈ ಕೊನೆಯ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 471ನೇ ನಾಮವಾದಂತಹ ಸಿದ್ಧೇಶ್ವರಿ ಎನ್ನುವಂತಹ ನಾಮದ ಅನುಸಂಧಾನವನ್ನು ಮಾಡಿದ್ದೇವೆ. ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ನಾಮಗಳನ್ನು ಚಿಂತನೆ ಮಾಡಿದರೆ ಈ ಸರಣಿ ಮುಗೀತದೆ. ನೋಡೋಣ. 472ನೇ ನಾಮ, ಮುಂದಿನ ನಾಮ, ಅದು ಸಿದ್ಧವಿದ್ಯಾ ಎನ್ನುವಂಥದ್ದು. ಸಿದ್ಧವಿದ್ಯಾ ಅಂದರೆ ಸಿದ್ಧ ವಿದ್ಯಾಸ್ವರೂಪಳು ಅಂತ ಅರ್ಥ. ಹಾಗಂದ್ರೆ ಏನು ಅಂತ ಒಂದು ಪ್ರಶ್ನೆ. ಇದಕ್ಕೆ ಶಾಸ್ತ್ರ ಒಂದು ವಿವರಣೆ ಕೊಡುತ್ತೆ. ಏನು ಅಂದರೆ ಸಿದ್ಧಾಚ ಸಾ ವಿದ್ಯಾಚ ಸಿದ್ಧವಿದ್ಯಾ ಅಂತ. ಇದು ಅದರ ವಿವರಣೆ. ಸಿದ್ಧವಿದ್ಯಾ ಅನ್ನೋದಕ್ಕೆ ಏನೂ ಅರ್ಥ ಆಗಲಿಲ್ಲ ನಮಗೀಗ. ಸಿದ್ಧವಿದ್ಯೆ ಅಂತ ಹೇಳಿದಾಗಲೂ ಅರ್ಥ ಆಗಲಿಲ್ಲ, ಸಿದ್ಧಾಚ ಸಾ ವಿದ್ಯಾಚ ಅಂತ ಹೇಳಿದಾಗಲೂ ಅರ್ಥ ಆಗಲಿಲ್ಲ. ಸಿದ್ಧವಿದ್ಯಾ ಅಂತ ಹೇಳಿದಾಗ ಎರಡು ಶಬ್ದ ಒಟ್ಟಿಗೆ ಹೇಳಿದ್ರಿ, ಸಿದ್ಧಾಚ ಸಾ ವಿದ್ಯಾಚ ಅಂತ ಹೇಳಿದ್ರೆ ಎರಡನ್ನೂ ಬಿಡಿಸಿ ದೂರ ದೂರ ಮಾಡಿ ಹೇಳಿದ್ರಿ ಅಂತ ನೀವು ಹೇಳ್ತೀರಿ. ಗೊತ್ತು ನನಗೆ. ಅದು ಶಾಸ್ತ್ರದಲ್ಲಿ ಒಂದು ಸಮಾಸ, ಇನ್ನೊಂದು ವಿಗ್ರಹವಾಕ್ಯ ಅಂತ ವ್ಯವಸ್ಥೆ ಇರ್ತದೆ. ಆ ಇಡಿಯಾದ ಪದವನ್ನು ಬಿಡಿಸಿ ಹೇಳುವುದೇ ವಿಗ್ರಹವಾಕ್ಯ ಅಂತ. ಆಗ ಸ್ವಲ್ಪ ಶಾಸ್ತ್ರದ ಗಂಧ ಇದ್ದವರಿಗೆ, ಸಂಸ್ಕೃತದ ವಾಸನೆ ಇದ್ದವರಿಗೆ ಅಷ್ಟಕ್ಕೆ ಅರ್ಥ ಆಗಿಬಿಡ್ತದೆ, ಓಹೋ ಇಷ್ಟೇ ಅಂತ. ಆದರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರಲೇ ಅದನ್ನು ಬಿಡಿಸಿ ಮತ್ತೆ ಹೇಳುವಂಥ ವ್ಯವಸ್ಥೆ. ಹಾಗಿದ್ರೆ ಏನು ಅಂದರೆ, ಸಿದ್ಧವಿದ್ಯಾ ಅನ್ನೋದಕ್ಕೆ ಅರ್ಥ ಸಿದ್ಧಿಪ್ರದವಾದ ವಿದ್ಯೆ ಅಂತ ಅರ್ಥ. ಇದು ಒಂದರ್ಥ. ಇದೇ ಅಲ್ಟಿಮೇಟ್ ಆದಂಥ ಅರ್ಥ ಅಲ್ಲ. ಆ ಸಿದ್ಧಿಪ್ರದವಾದಂಥ ವಿದ್ಯೆ ಯಾವುದು ಅಂದರೆ ಪಂಚದಶಿ ಮಂತ್ರ. ಪಂಚದಶಿ ಮಂತ್ರ ಅಥವಾ ಷೋಡಶಾಕ್ಷರಿ ಮಂತ್ರ. ಪಂಚದಶಿ ಅಂದರೆ 15 ಅಕ್ಷರಗಳನ್ನು ಒಳಗೊಂಡಂಥ ಮಂತ್ರ. ಅದಕ್ಕೆ ಒಂದು ಅಕ್ಷರವನ್ನು ಸೇರಿಸಿದಾಗ ಷೋಡಶಾಕ್ಷರಿ ಆಗ್ತದೆ ಅಂತ. ಅದು ಸಿದ್ಧಿಪ್ರದವಾದಂಥ ಮಂತ್ರ. ಆದ್ದರಿಂದ ಆ ಮಂತ್ರಕ್ಕೇನೆ ಸಿದ್ಧವಿದ್ಯಾ ಅಂತ ಹೆಸರು. ಪಂಚದಶಾಕ್ಷರಿ
ಅಥವಾ ಷೋಡಶಾಕ್ಷರಿ ಅಥವಾ ಪಂಚದಶಾಕ್ಷರಿ ಅಥವಾ ಸಿದ್ಧವಿದ್ಯಾ, ಈ ಎಲ್ಲವೂ ಸಹ ಒಂದೇ ಮಂತ್ರದ ಹೆಸರು. ಹಾಗಿದ್ರೆ ಜಗನ್ಮಾತೆಗೆ ಹೇಗೆ ಈ ಹೆಸರು? ಅದು ಮಂತ್ರದ ಹೆಸರಾಯ್ತಲ್ವ. ಅಂದರೆ ಆ ಮಂತ್ರಾಧಿಷ್ಠಿತಳಾದ ದೇವತೆ ಲಲಿತಾ ಪರಮೇಶ್ವರಿ. ಆದ್ದರಿಂದ ಆ ಮಂತ್ರ ಎನ್ನುವಂಥದ್ದು ಅವಳ ಶರೀರ, ಮಂತ್ರ ಶರೀರಿಣಿ ಜಗನ್ಮಾತೆ. ಆದ್ದರಿಂದ ಶರೀರವನ್ನು ಬಿಟ್ಟು ಅವಳನ್ನು ಗುರುತಿಸೋದಕ್ಕೆ ಆಗೋದಿಲ್ಲ. ನಾನು ನನ್ನ ತಮಾಷೆ ಮಾತು ಹೇಳಿದ್ದೀನಿ. ಸಾಮಾನ್ಯವಾಗಿ ಮನೆಗೆ ಹೋಗ್ತೀರ, ಉಪನ್ಯಾಸ ಮುಗಿಸ್ಕೊಂಡು ಏನೋ ಒಂಥರ ಅನ್ಈಜಿನೆಸ್ ಅಂತ ಅನಿಸುತ್ತೆ. ಹೋಗ್ಬಿಟ್ಟು ಹೆಂಡತಿ ಹತ್ರ ಹೇಳ್ತೀರಾ, ಒಂದು ಅರ್ಧ ಕಪ್ ಬಿಸಿ ಬಿಸಿಯಾದ ಕಾಫಿ ಕೊಡ್ತೀಯಾ ಅಂತ. ನೀವು ಕೇಳಿದ್ದು ಕಾಫಿ, ಹಾಕಿ ತಂದುಕೊಡೋದು ಕಪ್ಪಲ್ಲಿ ಹಾಕಿ. ಕೇಳಿ ನೀವು, ನಾ ಕೇಳಿದ್ದು ಕಾಫಿ ಅಲ್ವಾ, ಕಪ್ ಯಾಕೆ ತಂದೆ ಅಂತ. ಅಂದರೆ ಆ ಕಾಫಿಯನ್ನು ತರೋದಕ್ಕೆ ಒಂದು ಮಾಧ್ಯಮ ಬೇಕೋ ಬೇಡವೋ? ಹಾಗೆ ಜಗನ್ಮಾತೆಯನ್ನು ಪರಿಚಯಿಸೋದಕ್ಕೆ ಒಂದು ಮಾಧ್ಯಮ ಬೇಕೋ ಬೇಡವೋ? ಆ ಮಾಧ್ಯಮವೇ ಮಂತ್ರ. ಹಾಗಾಗಿ ಅವಳು ಮಂತ್ರ ಶರೀರಿಣಿ, ಮಂತ್ರ ರೂಪಿಣಿ, ಮಂತ್ರಾಧಿಷ್ಠಿತೆ, ಏನೆಲ್ಲ ಹೇಳಬೇಕು. ಮಂತ್ರವನ್ನು ಬಿಟ್ಟು ಅವಳಿಲ್ಲ. ಇನ್ನೂ ಹೆಚ್ಚು ಹೇಳಬೇಕು ಅಂದರೆ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಆ ಮಂತ್ರವೇ ಅವಳ ಹತ್ರ ಹೋಗೋದಕ್ಕೆ ಪಾಸ್ವರ್ಡ್. ಅದಕ್ಕೋಸ್ಕರ ಇವತ್ತಿನ ಶಬ್ದ ಅಂತ ಹೇಳಿದ್ದೀನಿ ನಾನು. ಯಾರಿಗೆ ಅದು ಗೊತ್ತಿರೋದಿಲ್ವೋ ಅದು ಓಪನ್ನೇ ಆಗೋಲ್ಲ. ಆ ಮಂತ್ರ ಗೊತ್ತಿದ್ರೆ ಮಾತ್ರ ಜಗನ್ಮಾತೆ ಮನಸ್ಸಿಗೆ ಹತ್ತಿರದವಳು ಆಗ್ತಾಳೆ. ಅಷ್ಟು ಹಿನ್ನೆಲೆಯಲ್ಲಿ ಸಿದ್ಧವಿದ್ಯಾ ಅಂದರೆ ಸಿದ್ಧಿಪ್ರದವಾದಂತಹ ಮಂತ್ರ ಆದಂತಹ ಪಂಚದಶಾಕ್ಷರಿ ಮಂತ್ರ ರೂಪದಲ್ಲಿ ಇರುವವಳು ಅಂತ ಅರ್ಥ. ನಿತ್ಯಾನಾಂ ಸಿದ್ಧಮಂತ್ರತ್ವಾತ್ ನಾವೇಕ್ಷ್ಯಾಸ್ತು ಅಂಶಕಾದಯ ಅಂತ ಕಾದಿಮತ. ಈ ಜಗನ್ಮಾತೆ ವಿಚಾರವನ್ನು ಪ್ರತಿಪಾದನೆ ಮಾಡುವಂತಹ ಬೇರೆ ಬೇರೆ ಗ್ರಂಥಗಳು, ಬೇರೆ ಬೇರೆ ಮತಗಳು ಇವೆ. ಆ ಮತದಲ್ಲಿ ಕಾದಿಮತ ಅಂತ ಒಂದು ಮತ. ಅದು ಮುಂದೆ ಸಂದರ್ಭ ಬಂದಾಗ ನೋಡೋಣ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಮಾತನ್ನು ಹೇಳ್ತಾರೆ, ಪಂಚದಶಾಕ್ಷರಿ ಮಂತ್ರ ಅದು ನಿತ್ಯವಾಗಿರುವುದರಿಂದ ಅದನ್ನು ಸಿದ್ಧ ಮಂತ್ರ ಅಂತ ಕರೀತಾರೆ. ನಮ್ಮಲ್ಲಿ ಕೆಲವು ಸಿದ್ಧವಾದ ಮಂತ್ರಗಳು ಅಂತ ಇವೆ, ಮತ್ತು ಎಲ್ಲ ಮಂತ್ರಗಳು ಸಿದ್ಧವಾದಂಥ ಮಂತ್ರಗಳಲ್ಲ. ಸಿದ್ಧವಾದದಂದರೆ ಅದಿನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದನ್ನು ಅಷ್ಟೇ ಯಾರು ಯಾರಿಗೆ ಹೇಳಿಕೊಟ್ಟರೂ ಸಹ ಅದನ್ನು ಹಾಗೇ ಹೇಳಬೇಕು. ಅದನ್ನು ಚೇಂಜ್ ಮಾಡುವ ಹಕ್ಕು ಅಧಿಕಾರ ಯಾರಿಗೂ ಇಲ್ಲ. ಯಾಕೆಂದರೆ ಅದರ ಸ್ವರೂಪ ಇರುವುದೇ ಹಾಗೆ. ಸಿದ್ಧ ಅಂದರೆ ಹೇಗಿದೆಯೋ ಹಾಗೇನೂ ಒಪ್ಕೊಳ್ಬೇಕು. ಸಾಧ್ಯ ಅಂದರೆ ನಮ್ಮ ಸಾಧನೆಯಿಂದ ನಾವು ಬದಲಾವಣೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಅದು ಸಾಧ್ಯ ಆದ್ರೂ, ಅಂದರೆ ಪಡೆಯಲ್ಪಡಬೇಕಾದದ್ದು ಆದ್ರೂ ಸಹ ಸಿದ್ಧವಾದ ದಾರಿಯಲ್ಲಿ ಹೋಗಿಯೇ ಅದನ್ನು ಪಡಿಬೇಕು. ಆದ್ದರಿಂದ ಅದರ ಹೆಸರು ಸಿದ್ಧ ವಿದ್ಯಾ ಅಂತ. ಹೀಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಈ ಸಿದ್ಧ ಮಂತ್ರಗಳಿಗೆ ಒಂದು ಮಾತು ಹೇಳ್ತಾರೆ. ಜ್ಯೋತಿಷ್ಶಾಸ್ತ್ರದ ಯಾವ ನಿಯಮವೂ ಸಹ ಅದಕ್ಕೆ ಅನ್ವಯ ಆಗದೇ ಇರುವುದು ಅಂತ ಅರ್ಥ. ಅಂದರೆ ಈ ಸಿದ್ಧವಿದ್ಯಾ ಪ್ರಾಪ್ತನಾದವನಿಗೆ ಜ್ಯೋತಿಷ್ಶಾಸ್ತ್ರದ ಯಾವ ಫಲವಾಗಲಿ ಅಥವಾ ಕಂಟಕಗಳಾಗಲಿ ಕೆಲಸ ಮಾಡೋದಿಲ್ಲ. ಇದನ್ನೆಲ್ಲವನ್ನೂ ಸಹ ಮೀರಿ ನಿಂತವನಾಗ್ತಾನೆ ಯಾರು? ಇಂತಹ ಸಿದ್ಧವಿದ್ಯಾ ಸ್ವರೂಪಿಣಿಯಾದಂತಹ ಜಗನ್ಮಾತೆಯ ಉಪಾಸನೆಯನ್ನು ಮಾಡಿದವನು. ನಾನು ಮೊನ್ನೆನೇ ಅವಳು ಹೇಳಿದೆ, ಅದಕ್ಕೋಸ್ಕರ ಆ ತುರಿಯಾಶ್ರಮಿಗಳಾದವರಿಗೆ ಜ್ಯೋತಿಷ್ಯ ಕೆಲಸ ಮಾಡೋದಿಲ್ಲ. ಅವರು ಹೇಳಿದ್ದು ಜ್ಯೋತಿಷ್ಶಾಸ್ತ್ರದಲ್ಲಿ ಇರ್ತದೆ. ಜ್ಯೋತಿಷ್ಶಾಸ್ತ್ರ ನೋಡಿಯೇ ಹೇಳಬೇಕಾದದ್ದು ಇಲ್ಲ. ಯಾಕೆಂದರೆ ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಗನೂ ವರ್ತತೆ. ಲೌಕಿಕರು, ಸಾಮಾನ್ಯ ಜನರು ಯಾವಾಗಲೂ ಅರ್ಥ ಇರುವ ಶಬ್ದವನ್ನು ಬಳಸಬೇಕು. ಆದರೆ ಋಷೀಣಾಂ ಪುನರಾದ್ಯಾನಾಂ, ಋಷಿಗಳು ಅಂದರೆ ಆದಿಯವರು, ಅಂದರೆ ಜ್ಞಾನಿಗಳು ಅಂತ ಅರ್ಥ. ಅಂಥವರು ಅರ್ಥ ಇರುವ ಶಬ್ದವನ್ನೇ ಹೇಳಬೇಕು ಅಂತಿಲ್ಲ. ಅವ್ರ ಬಾಯಿಂದ ಒಂದು ಶಬ್ದ ಬಂದುಬಿಟ್ರೆ
ಅದು ವ್ಯರ್ಥ ಆಗದೇ ಇರಲಿ ಅಂತೇಳಿ ಸರಸ್ವತಿ ಶಾರದೆ ಅದಕ್ಕೆ ಅರ್ಥವನ್ನು ತಂದು ಜೋಡಿಸ್ತಾಳಂತೆ. ದಟ್ ಈಸ್ ಕಾಲ್ಡ್ ವಾಕ್ಸಿದ್ಧಿ. ನಮಗುಂಟ ಅದು ಇಲ್ಲ. ಯಾಕೆಂದರೆ ನಾವು ಸಿದ್ಧವಿದ್ಯಾ ಸಂಪನ್ನರು ಅಲ್ಲ, ಅಥವಾ ಸಿದ್ಧವಿದ್ಯಾ ಉಪಾಸಕರಲ್ಲ, ಅಥವಾ ಸಿದ್ಧವಿದ್ಯಾ ಸ್ವರೂಪಿಣಿಯಾದಂತಹ ಆಕೆಯ ಅನುಗ್ರಹವನ್ನು ಪರಿಪೂರ್ಣವಾಗಿ ಪಡೆದವರೂ ಅಲ್ಲ. ಪರಿಪೂರ್ಣ ಏನ್ರಿ, ಕಿಂಚಿತ್ತೂ ಪಡೆದವರಲ್ಲ ಅಂತ. ಹಾಗಾಗಿ ಸಿದ್ಧವಿದ್ಯಾ ಅಂದರೆ ಈ ಸಿದ್ಧವಿದ್ಯಾ ಸ್ವರೂಪಿಣಿಯಾದಂಥ ಜಗನ್ಮಾತೆ ವಿಚಾರದಲ್ಲಿ ಅಥವಾ ಆಕೆಯನ್ನು ಪ್ರತಿಪಾದಿಸುವ ಮಂತ್ರದ ವಿಚಾರದಲ್ಲಿ ಜ್ಯೋತಿಷ್ಶಾಸ್ತ್ರವೂ ಸಹ ಕೈಕಟ್ಟಿ ಕುಳಿತಿರುತ್ತದೆ. ಸ್ವಾರಸ್ಯ ಅಂದರೆ ಅದಕ್ಕೋಸ್ಕರ ತುಂಬ ಹಿಂದೆ ಅಂಥವ್ರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಪ್ರಸಿದ್ಧ ಜ್ಯೋತಿಷಿಗಳಾದವರು ವಿಶೇಷವಾಗಿ ಜಗನ್ಮಾತೆಯನ್ನೇ ಉಪಾಸನೆ ಮಾಡ್ತಿದ್ದರು. ಯಾಕೆ ಕೇಳಿದರೆ ಆಗ ತಾನು ಹೇಳಿದ್ದು ಸತ್ಯವಾಗತ್ತೆ, ತನ್ನ ಮಾತಿನಲ್ಲಿ ಅರ್ಥರೂಪಿಣಿಯಾಗಿ ಬಂದು ನಿಲ್ತಾಳೆ ಅನ್ನೋದಕ್ಕೋಸ್ಕರ. ಹಾಗಾಗಿ ಅವಳು ಸಿದ್ಧವಿದ್ಯಾ. ಇದು ಎರಡನೇ ಅರ್ಥ. ಮತ್ತು ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಸಿದ್ಧರು ಅಂದರೆ ಅಗಸ್ತ್ಯಾದಿ ಮುನಿಗಳು. ಅವರ ವಿದ್ಯೆ ಯಾವುದು ಅಂದರೆ ಪಂಚದಶಾಕ್ಷರಿ ವಿದ್ಯೆನೇ. ಮತ್ತೆ ಹಾಗಾಗಿ ಅವರಿಂದ ಅವಳು ಆರಾಧಿತಳಾದ್ದರಿಂದ ಅವಳು ಅಂತಹ ಸಿದ್ಧರಿಗೆ ವಿದ್ಯಾರೂಪಿಣಿಯಾಗಿ ಇದ್ದದ್ರಿಂದ, ಅಂದರೆ ಅಗಸ್ತ್ಯಾದಿ ಮುನಿಗಳಿಗೆ ವಿದ್ಯಾರೂಪಿಣಿಯಾಗಿ ಇದ್ದದ್ರಿಂದ, ಅವರ ಸಂಪತ್ತಾದ್ದರಿಂದ ಅವಳ ಹೆಸರು ಸಿದ್ಧವಿದ್ಯಾ ಅಂತ. ಇದು ಮೂರನೇ ಅರ್ಥ. ಇನ್ನೂ ಒಂದು ಅರ್ಥ ಉಂಟು ಇದಕ್ಕೆ. ಕೇವಲ ಮಂತ್ರಗಳು ಅಂದರೆ ಕೆಲವು ಮಂತ್ರಗಳು, ಎಲ್ಲ ಮಂತ್ರಗಳು ಅಲ್ಲ, ಅವುಗಳ ಹೆಸರು ಸಿದ್ಧ ಮಂತ್ರಗಳು ಅಂತಲೇ ಪರಿಗಣಿಸ್ತಾರೆ. ಹಾಗೆ ಪರಿಗಣಿತವಾದಂಥ ಮಂತ್ರಗಳಲ್ಲಿ ಶ್ರೀವಿದ್ಯೆಯೂ ಸಹ ಒಂದಾದ್ದರಿಂದ ಆ ಮಂತ್ರಾಧಿಷ್ಠಿತವಾದಂಥ ದೇವತೆ ಸಿದ್ಧವಿದ್ಯಾ ಅಂತ. ಇದು ಮೊದಲನೇ ಅರ್ಥದಲ್ಲೇ ಈ ಅರ್ಥ ಗತಾರ್ಥವಾಗಿದೆ. ಆದರೆ ಅಂತಿಮವಾಗಿ ಇದಕ್ಕೊಂದು ಅರ್ಥ ಉಂಟು. ಸಿದ್ಧವಿದ್ಯಾ ಅಂದರೆ ಯಾವುದು ಅಂದರೆ ಬ್ರಹ್ಮವಿದ್ಯಾ ಅಂತ ಅರ್ಥ. ಬ್ರಹ್ಮವಿದ್ಯೆ ಅದು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಟೆಕ್ಸ್ಟ್ ಬುಕ್ಕನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಬದಲಾವಣೆ ಮಾಡಿದರೆ ಪೇಪರ್ ಬದಲಾವಣೆ ಆಗ್ಬೋದು, ಅಲ್ಲಿರುವ ವಿಚಾರ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಸಿದ್ಧವಿದ್ಯಾ ಬ್ರಹ್ಮವಿದ್ಯಾ. ಅಂತಹ ಸಿದ್ಧವಿದ್ಯಾಯ ಸ್ವರೂಪಿಣಿ ಅಂದರೆ ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂತ. ಸ್ವಾರಸ್ಯ ಅಂದರೆ ಈಗ ನವರಾತ್ರಿ ಪರ್ವದಿನಗಳಲ್ಲಿ ನಾವಿದ್ದೇವೆ. ಆ ನವರಾತ್ರಿಯಲ್ಲಿ ಬಹಳಷ್ಟು ಕಡೆಗಳಲ್ಲಿ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡ್ತಾರೆ. ಬಹಳಷ್ಟು ಜನ ಮಾಡ್ತಾರೆ. ಹೆಚ್ಚೇಕೆ ಈ ದೇಶವನ್ನು ಆಳುವ ಪ್ರಧಾನಮಂತ್ರಿಗಳೂ ಸಹ ಅದನ್ನು ಪಠನ ಮಾಡ್ತಾರೆ ಅಂತ ಓದಿದ್ದೀನಿ ನಾನು. ಭಾಳ ಸಂತೋಷ ಆಯ್ತು ನನಗೆ. ಆಫ್ಟರ್ ಲಾಂಗ್ ಟೈಮ್ ಇಂಥ ಒಬ್ಬ ಧರ್ಮಭೀರು ಅಥವಾ ಜಗನ್ಮಾತೆಯ ಉಪಾಸಕನನ್ನು ನಾವು ಪಡೆದಿದ್ದೇವಲ್ಲ ಅಂತ. ಪ್ರಾಯಶಃ ಈವರೆಗಿನ ಇತಿಹಾಸದಲ್ಲಿ ಇಂಥವ್ರು ನಾವು ನೋಡಲಿಲ್ಲ ನಾವು ಅಂತ. ಇದು ಅವರೇ ಸ್ವತಃ ಹೇಳಿದರು, ಸೌಂದರ್ಯ ಲಹರಿಯನ್ನು ನಾನು ನವರಾತ್ರಿಯಲ್ಲಿ ಪಾರಾಯಣ ಮಾಡ್ತೇನೆ ಅಂತ. ಅದರ ಜೊತೆಗೆ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಸಹ ಅವರ ಕ್ರಮ ಹೇಗೋ ಹಾಗೆ. ಒಟ್ಟಾರೆ ಅಂಥದ್ದೊಂದು ಗ್ರಂಥ ಇದೆ ಅಂತಲೇ ನಮ್ಮ ರಾಜ್ಯದ ಸೋಕಾಲ್ಡ್ ಜನರಿಗೆ ಗೊತ್ತಿಲ್ಲ. ಆದರೆ ಅಷ್ಟೆಲ್ಲ ಬಿಜು ಶೆಡ್ಯೂಲ್ ಮಧ್ಯದಲ್ಲೂ ಸಹ ಅದನ್ನು ಪಠನ ಮಾಡಬೇಕು ಅಂದರೆ ಬರೀ ಅಧ್ಯಾಯ ಪಠನಕ್ಕೆ ಕಡಿಮೆ ಅಂದರೆ 1 ತಾಸು ಬೇಕು. ಇನ್ನು ಪೂರ್ವಾಂಗ ಉತ್ತರಾಂಗ ನ್ಯಾಸ ಸೇರಿದರೆ 2-2.5 ತಾಸು ಬೇಕಾಗುತ್ತೆ ಸರಿಯಾಗಿ ಮಾಡಬೇಕು ಅಂದರೆ ಹೀಗೆ ಅಂತ. ಏನಿದ್ರೂ ಸಹ ಆ ಶ್ರದ್ಧೆ ಏನು ಅನ್ನೋದನ್ನು ಹೇಳುತ್ತೆ ಅಲ್ವಾ. ಹೀಗೆ ಬ್ರಹ್ಮವಿದ್ಯಾ ಸ್ವರೂಪಿಣಿಯವಳು. ಅಲ್ಲಿ ಒಂದು ಮಾತು ಬರ್ತದೆ ಅಧ್ಯಾಯದ ಪ್ರಾರಂಭದೊಳಗೆ, ನಾನು ನಿನ್ನನ್ನು ಯಾಕೆ ಆರಾಧನೆ ಮಾಡ್ತೇನೆ ಜಗನ್ಮಾತೆ ಅಂತಂದರೆ ಬ್ರಹ್ಮವಿದ್ಯಾ ಪ್ರಾಪ್ತ್ಯರ್ಥಂ ವಯಂ ಸರ್ವದಾಧ್ಯಾಯಾಮಃ. ಇದೇ ಮಾತಲ್ಲೂ ಬರೋದು. ಬ್ರಹ್ಮವಿದ್ಯಾ ಪ್ರಾಪ್ತಿಗೋಸ್ಕರ ಅಂದರೆ ಜಗನ್ಮಾತೆಯ ಆರಾಧನೆಯ ಅಂತಿಮ ಗುರಿ ಯಾವುದು ಕೇಳಿದರೆ ಬ್ರಹ್ಮವಿದ್ಯಾ ಪ್ರಾಪ್ತಿ ಅಂತ. ಬ್ರಹ್ಮವಿದ್ಯಾ ಪ್ರಾಪ್ತಿಯನ್ನು ಪಡೆಯುವುದಕ್ಕೆ ಅವಳು ನೇರವಾಗಿ ಸಹಕರಿಸ್ತಾಳೆ. ಆದ್ದರಿಂದ ಬ್ರಹ್ಮವಿದ್ಯಾ ಪ್ರಾಪ್ತ್ಯರ್ಥಂ ವಯಂ ಸರ್ವದಾಧ್ಯಾಯಾಮಃ ಅಂಥೇಳಿ ಅದ್ರ ಜೊತೆ ಒಂದು ಇನ್ಸ್ಟ್ರಕ್ಷನ್ ಬೇರೆ ಕೊಡ್ತಾರೆ ಅಲ್ಲೇ.
ಈ ಅಧ್ಯಾಯ ಮುಗಿಯುವವರೆಗೆ ನೀನು ಹುಚ್ಚುಚ್ಚಾಗಿ ಓದುವ ಹಾಗಿಲ್ಲ. ಒಂದು ಕಡೆಗೆ ಸ್ಪೀಡಾಗಿ ಓದೋದು, ಒಂದು ಕಡೆ ನಿಧಾನವಾಗಿ ಓದುವುದು, ಒಂದು ಕಡೆ ಗಟ್ಟಿಯಾಗಿ ಓದುವುದು, ಒಂದೊಂದು ಕಡೆ ಮೆತ್ತು ಓದುವುದು, ಅಲ್ಲಿ ಇಲ್ಲಿ ನೋಡ್ತಾ ಓದುವುದು. ಏಕೆ ಪಾರಾಯಣ ಮಾಡ್ತಾ ಮಾಡ್ತಾ ಶ್ಲೋಕ ಕಂಠಗತ ಆಗಿಬಿಡ್ತದೆ. ಹಾಗಾಗಿ ಈ ಯಾವುದೇ ರೀತಿಯ ಚೇಷ್ಟೆ ಸಲ್ಲದು, ಗಂಭೀರವಾಗಿ ಅದು ಪಾರಾಯಣ ಆಗಬೇಕು. ಮಧ್ಯಮ ಸ್ವರೇಣ ಚಂಡೀ ಸ್ತವಂ ಪಠೇತ್, ಇದು ಯಾವುದೋ ನಂದು ಮಾತಲ್ಲ ಅಲ್ಲಿರೋದು. ಹಾಗಾಗಿ ಯಾಕೆ ಜಗನ್ಮಾತೆ ಆರಾಧನೆ ಕೇಳಿದರೆ ಬ್ರಹ್ಮವಿದ್ಯಾ ಪ್ರಾಪ್ತ್ಯರ್ಥಂ. ಯಾಕೆ ಬ್ರಹ್ಮವಿದ್ಯಾ ಪ್ರಾಪ್ತ್ಯರ್ಥಂ ಅವಳ ಆರಾಧನೆ ಕೇಳೆ? ಅವಳು ಬ್ರಹ್ಮವಿದ್ಯಾ ಸ್ವರೂಪಿಣಿ. ಬ್ರಹ್ಮವಿದ್ಯಾ ಸ್ವರೂಪಿಣಿಯಾದವಳನ್ನು ಅಲ್ಲದೆ ಬೇರೆ ಯಾರನ್ನು ಆರಾಧಿಸಿ ಬ್ರಹ್ಮವಿದ್ಯೆಯನ್ನು ಪಡೆಯೋದ್ರಿ? ದುಡ್ಡಿದ್ದವ್ರ ಹತ್ರ ಸಾಲ ಕೇಳಬೇಕು. ಅವನೇ ಭಿಕ್ಷುಕನಾದ್ರೆ ಹೋಗಿ ಸಾಲ ಕೇಳಿದ್ರೆ ಇನ್ನೇನು ಕೊಡ್ತಾನವನು ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಅವಳು ಸಿದ್ಧವಿದ್ಯಾ ಅಂದರೆ ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂತ ಅರ್ಥ. ಇಲ್ಲಿಗೆ 5 ಅರ್ಥ ಆಯಿತು. ಈ ನಾಮದ ಅನುಸಂಧಾನ ಚಿಂತನೆ ಆಯಿತು ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಸಿದ್ಧಮಾತಾ. ಸಿದ್ಧಮಾತಾ ಅಂದರೆ ಸಿದ್ಧರ ಮಾತೆ. ಸಿದ್ಧರು ಅಂದರೆ ಯಾರು ಅಂದರೆ, ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಸಿದ್ಧರು, ಕಿನ್ನರು, ಗಂಧರ್ವರು, ಯಕ್ಷರು ಅವರೆಲ್ಲ ಇದ್ದಾರಲ್ಲ, ಆ ಎಲ್ಲರನ್ನೂ ಸಹ ರಕ್ಷಿಸುವವಳಾದ್ದರಿಂದ ಅವಳ ಹೆಸರು ಸಿದ್ಧಮಾತಾ. ಮಾತಾ ಅನ್ನೋದಕ್ಕೆ ಅರ್ಥನೇ ತಾಯಿ ಅಂತ ಅರ್ಥ. ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುವಂತೆ ಅವರನ್ನು ರಕ್ಷಿಸುತ್ತಾಳೆ ಅಂತ. ಈ ಮಾತನ್ನು ಹೇಳುವಾಗ ಒಂದು ಸೂಚನೆ ಉಂಟು ಅಲ್ಲಿ. ಮಗುವಿಗೆ ತನಗೆ ಯಾವುದು ಹಿತ ಯಾವುದು ಅಹಿತ ಅಂತ ಗೊತ್ತಿರೋದಿಲ್ಲ. ಅದು ಆ ತಿಳುವಳಿಕೆ ಇಲ್ಲದೇನೆ ಏನೇನೆಲ್ಲ ತಾಯಿ ಹತ್ರ ಕೇಳ್ತಾ ಇರುತ್ತೆ. ಆದರೆ ತಾಯಿ ಆದವಳು ಏನು ಮಾಡ್ತಾಳೆ ಕೇಳಿದರೆ, ಆ ಮಗುವಿಗೆ ಯಾವುದು ಹಿತವೋ ಅದನ್ನೇ ಕೊಡ್ತಾಳೆ. ಕೆಲವು ಸಲ ಹೆದರಿಸಿ ಕೊಡ್ತಾಳೆ, ಕೆಲವು ಸಲ ಒಳ್ಳೆಯ ಮಾತನ್ನು ಹೇಳಿ ಕೊಡ್ತಾಳೆ ಅಲ್ವಾ? ಹಾಗಾಗಿ ಅವರಿಗೆ ಯಾವುದು ಹಿತವೋ ಅದನ್ನು ತಾಯಿ ಕೊಡ್ತಾಳೆ, ಯಾವುದು ಪ್ರಿಯವೋ ಅದನ್ನಲ್ಲ. ಇವತ್ತಿನ ತಾಯಂದಿರು ಸ್ವಲ್ಪ ಅಪವಾದ ಇರಬಹುದು, ಅದಕ್ಕೆ ಕೇಳಿದ್ದನ್ನೆಲ್ಲ ಕೊಡುವಂತಹ ತಾಯಂದಿರನ್ನು ನಾನು ನೋಡಿದ್ದೇನೆ. ಅದು ಹಿತ ಆಗಿರೋದಿಲ್ಲ. ಹಿತ ಬೇರೆ, ಪ್ರಿಯ ಬೇರೆ. ಪ್ರಿಯವಾದದ್ದು ಹಿತ ಅಲ್ಲ, ಹಿತವಾದದ್ದು ಪ್ರಿಯ ಅಲ್ಲ. ಅದು ಜಗನ್ಮಾತೆ. ಮಾತಾ ಅನ್ನೋದಕ್ಕೆ ಅರ್ಥನೇ ಮಗುವಿಗೆ ಹಿತವನ್ನು ಬಯಸುವವಳು ಅಂತ ಅರ್ಥ. ಆ ಪಾಲನೆ ಪೋಷಣೆಯಲ್ಲಿ ಹಿತ ಅಡಗಿರ್ತದೆ ಅಷ್ಟೇ ಹೊರತನು ಅದರ ಮೇಲಿನ ಮುಖ ಪ್ರಿಯ ಅಷ್ಟೇನೆ. ಅಷ್ಟು ಹಿನ್ನೆಲೆಯಲ್ಲಿ ಹೇಗೆ ಮಗು ಗೊತ್ತಿಲ್ಲದೆ ತಾಯಿ ಹತ್ರ ಏನೆಲ್ಲ ಕೇಳಿದರೂ ಸಹ ತಾಯಿಯಾದವಳು ಏನನ್ನು ಕೊಟ್ಟರೆ ಹಿತ ಆಗತ್ತೆ ಅಂತ ತಿಳಿದಿರ್ತಾಳೋ ಅದನ್ನು ಕೊಡ್ತಾಳಲ್ವ. ಹಾಗೆಯೇ ಸಾಧಕರಿಗೆ ಹೇಗೆ ನಾನು ಮಾರ್ಗದರ್ಶನ ಮಾಡಿದರೆ ಅನುಕೂಲ ಆಗತ್ತೆ, ಏನು ಮಾಡಿದರೆ ಅವರಿಗೆ ಹಿತ ಆಗತ್ತೆ ಅಂತ ಅವರ ಪರವಾಗಿ ಸದಾ ಯೋಚಿಸಿ ಫಲ ನೀಡುವವಳಾದ್ದರಿಂದ ಅವಳು ಸಿದ್ಧ ಮಾತಾ. ವೈದ್ಯನಾಥರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಜಗನ್ಮಾತೆಯನ್ನು ಆರಾಧಿಸುವವರು ಎಲ್ಲ ತರಹದ ಭಕ್ತರು ಇರ್ತಾರೆ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಭಕ್ತರಲ್ಲಿ 4 ಜನ: ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಚ ಭರತರ್ಷಭ. 4 ತರಹದ ಭಕ್ತರು. ಈ 4 ತರಹದ ಭಕ್ತರು ಎಲ್ಲ ದೇವತಾ ಸಮುದಾಯದಲ್ಲೂ ಇರ್ತಾರೆ. ಜಗನ್ಮಾತೆ ಈ ಜ್ಞಾನಿಗಳನ್ನು, ಸಿದ್ಧರು ಅನ್ನೋದಕ್ಕೆ ಅರ್ಥ ಜ್ಞಾನಿ ಅಂತ ಅರ್ಥ. ಆ ಜ್ಞಾನಿಗಳನ್ನು ತನ್ನಂತೆ ತಿಳಿಯುತ್ತಾಳಂತೆ. ಅದು ನೋಡಿ, ಜಗನ್ಮಾತೆಯೂ ಹೀಗೆ ಹೇಳ್ತಾಳೆ ಈ ಮಾತನ್ನು. ಇಲ್ಲಿ ಗೀತೆಯಲ್ಲಿ ಭಗವಂತನು ಅದೇ ಮಾತನ್ನು ಹೇಳ್ತಾನೆ, ಜ್ಞಾನೀತು ಆತ್ಮೈವ ಮೇಮತಂ. ಜ್ಞಾನಿ ನನಗಿಂತ ಬೇರೆ ಅಲ್ಲ. ಇಲ್ಲಿ ಜಗನ್ಮಾತೆಯು ಅದನ್ನೇ ಹೇಳ್ತಾಳೆ ಅಂತ ವೈದ್ಯನಾಥ ದೀಕ್ಷಿತರು ವಿವರಣೆ ಕೊಡ್ತಾರೆ. ಸಿದ್ಧರನ್ನ ಅಂದರೆ ಜ್ಞಾನಿ ಭಕ್ತರನ್ನ ಜಗನ್ಮಾತೆ ತಾನು ಅಂತಲೇ ತಿಳಿತಾಳಂತೆ. ಯಾಕೆ ಅಂದರೆ ಆ ಜ್ಞಾನಿ ಭಕ್ತ ಅವನು ತಾನು ಜಗನ್ಮಾತೆಗಿಂತ ಭಿನ್ನ ಅಂತ ತಿಳ್ಕೊಳ್ಳೋದಿಲ್ಲ. ನನಗೂ ಅವಳಿಗೂ ಅಭಿನ್ನ, ಅಭೇದ ಸ್ವರೂಪ ಅಂತ ಅಂದ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಅವಳೂ ಸಹ ಹಾಗೇನೇ ತಿಳಿತಾಳೆ. ಆದ್ದರಿಂದ ಹೀಗೆ ಆ ಜ್ಞಾನಿ ಭಕ್ತರನ್ನು ತನ್ನ ಸ್ವರೂಪವನ್ನು ನೀಡಿ ಅನುಗ್ರಹಿಸುವಳಾದ್ದರಿಂದ ಅವಳ ಹೆಸರು ಸಿದ್ಧ ಮಾತಾ. ಸಿದ್ಧಾನಾಂ ಜ್ಞಾನಿನಾಂ ಮಾತಾ ಸಿದ್ಧ ಮಾತಾ. ಇದನ್ನು ಕೇಳಿದ ನಿಮಗೆ ಸಂಶಯ ಬರ್ತದೆ. ಇವಾಗ ಹಾಗಿದ್ರೆ
ಅಷ್ಟು ಜ್ಞಾನಿಗಳು ಅಲ್ಲದೇ ಇರುವವರಿಗೆ ಅವಳು ಮಾತಾ ಅಲ್ವಾ ಅಂದರೆ ಅವರಿಗೂ ಹೌದು ಅವಳು. ಆದರೆ ಜ್ಞಾನಿಗಳಿಗೆ ಎಷ್ಟು ಉಪಕಾರ, ಜ್ಞಾನಿಗಳಿಗೆ ಇನ್ನೇನು ಉಪಕಾರ ಮಾಡೋದೇ ಇಲ್ಲ ಅವಳು. ಯಾಕೆಂದರೆ ಜ್ಞಾನಿ ಆದ ಅಂದಮೇಲೆ ಅವನ ರಕ್ಷಣಾ ಹೊಣೆ ಒಂದು ದೃಷ್ಟಿಯಲ್ಲಿ ಅವಳಿಗೆ ಇರೋದಿಲ್ಲ. ಯಾಕಿರೋದಿಲ್ಲ ಕೇಳಿದರೆ ಗೀತೆಯಲ್ಲಿ ಭಗವಂತ ಅದೇ ಮಾತನ್ನು ಹೇಳ್ತಾನೆ, ಜ್ಞಾನಿಯಾದವನ ರಕ್ಷಣೆ ಬಗ್ಗೆ ನಾನು ಜಾಸ್ತಿ ತಲೆ ಬಿಸಿ ಮಾಡ್ಕೊಳ್ಳಿ. ಯಾಕೆಂದರೆ ಅವನು ನನ್ನ ಸ್ವರೂಪದವನೇ ಆಗಿಬಿಡ್ತಾನೆ ಅವನು. ಹಾಗೆ ನಾನು ಇನ್ನೇನು ಹೊಸ ರಕ್ಷಣೆ ಮಾಡೋದು ಅಲ್ವಾ. ಆದರೆ ಸಾಮಾನ್ಯ ಭಕ್ತರಿರ್ತಾರಲ್ಲ, ಅವರನ್ನು ಮಾತ್ರ ನಾನು ಕಾಪಾಡುವಂಥ ಹೊಣೆಗಾರಿಕೆ ಹೆಚ್ಚುಂಟು. ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್, ಅವರನ್ನು ನಾನು ಮೇಲಕ್ಕೆತ್ತುತ್ತೇನೆ. ಜ್ಞಾನಿಯಾದವನು ತೇ ಪ್ರಾಪ್ನುವಂತಿ ಮಾಮೈವ, ನನ್ನನ್ನು ಪಡೆಯುವ ವಿಚಾರದಲ್ಲಿ ಅವರು ಸ್ವತಃ ಸಮರ್ಥರಿದ್ದಾರೆ. ಆದರೆ ಈ ಮುಗ್ಧ ಭಕ್ತರಿರ್ತಾರಲ್ಲ, ಅಂಥವರಿದ್ದೇ ಸಮಸ್ಯೆ. ಹಾಗಾಗಿ ಅವರನ್ನು ಎತ್ತುವುದಕ್ಕೆ ನಾನು ಕೈ ಕೊಡ್ತೇನೆ. ತೇಷಾಮಹಂ ಸಮುದ್ಧರ್ತ, ಅದೇ ಅರ್ಥದಲ್ಲಿ ಜಗನ್ಮಾತೆ ಹೇಳ್ತಾಳೆ. ಹಾಗಾಗಿ ಜ್ಞಾನಿಗಳನ್ನು ಮಾತ್ರ ಅತಿಯಾಗಿ ಪ್ರೀತಿಸ್ತಾಳೆ, ಬೇರೆಯವರನ್ನು ತಿರಸ್ಕಾರ ಮಾಡ್ತಾಳೆ ಅಂತಲ್ಲ. ನಾನೊಂದು ಉದಾಹರಣೆ ಕೊಡ್ತೇನೆ ಯಾವಾಗಲೂ ಸಹ. ಬೆಂಕಿ ಉಷ್ಣ ಶಾಖವನ್ನು ಕೊಡ್ತಾಳೆ. ಯಾರಿಗೆ ಕೇಳಿದರೆ ಯಾರು ಅದರ ಸಮೀಪಕ್ಕೆ ಹೋಗ್ತಾರೋ ಅವರಿಗೆ ಉಷ್ಣ ಶಾಖ, ಚಳಿಗಾಲದಲ್ಲಿ ಹೋದರೆ ಬೆಚ್ಚಗೆ ಮಾಡ್ತಾಳೆ. ಅದರಿಂದ ತುಂಬಾ ದೂರನೇ ಇದ್ಬಿಟ್ಟು ಬೆಂಕಿ ನನ್ನ ಚಳಿಯನ್ನು ಹೋಗಲಾಡಿಸಲಿಲ್ಲ ಅಂತ ಹೇಳಿದರೆ ಆ ಮಾತಿಗೆ ಏನಾದ್ರು ಅರ್ಥ ಉಂಟಾ? ಬೆಂಕಿ ಪಕ್ಷಪಾತ ಮಾಡ್ತು ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ನೀನು ಅಷ್ಟು ಸಮೀಪಕ್ಕೆ ಹೋಗಲಿಲ್ಲ, ಅದಕ್ಕೋಸ್ಕರ ನಿನ್ನ ಚಳಿ ನಿವಾರಣೆ ಆಗಲಿಲ್ಲ. ಅವನಷ್ಟು ಹತ್ತಿರಕ್ಕೆ ಹೋಗಿದ್ದಾನೆ, ಚಳಿ ನಿವಾರಣೆ ಆಗಿದೆ. ಏನು ಪ್ರಯೋಜನ ಪಡಿಬೇಕೋ ಅದನ್ನು ಪಡ್ಕೊಂಡಿದ್ದಾನೆ. ಅಂದ ಮಾತ್ರಕ್ಕೆ ಬೆಂಕಿ ಯಾರಿಗೂ ಸಹ ಪಕ್ಷಪಾತ ಮಾಡೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಭಗವಂತ ಹೇಳಿದಂತಹ ಮಾತಿಗೆ ಜಗನ್ಮಾತೆಯೂ ಸಹ ಧ್ವನಿ ಸೇರಿಸಿ ಸಿದ್ಧಮಾತಾ ಎನ್ನುವಂತಹ ನಾಮ ಹೊರಹೊಮ್ಮಿತು. ಮುಂದಿನ ನಾಮ ಯಶಸ್ವಿನಿ ಅಂತ. ಯಶಸ್ವಿನಿ ಅಂದರೆ ಯಶಸ್ವಿನಿಯು ಅಷ್ಟೇ. ಹೆಣ್ಮಕ್ಳಿಗೆ ಹೆಸರನ್ನು ಇಡ್ತಾರೆ. ಹಾಗಂದ್ರೆ ಏನು? ಯಶಸ್ವಿನಿ ಅಂದರೆ ಕೀರ್ತಿ ಉಳ್ಳವಳು ಅಂತ ಅರ್ಥ. ಅಂದರೆ ಕೀರ್ತಿಯನ್ನು ಗಳಿಸಿದ್ದಾಳೆ ಅವಳು ಅಂತ ಯಶಸ್ವಿನಿ ಅಂತ. ಹಾಗೆ ನಾವು ಹೆಸರು ಇಡಬೇಕಿದ್ರೆ ಆ ಮಗು ಕೀರ್ತಿ ಗಳಿಸಿದ ಮುಂದೆ ಕೀರ್ತಿಯನ್ನು ಗಳಿಸಲಿ ಅಂತ ನಿರೀಕ್ಷಣೆ ಮಾಡಿ ಆ ಹೆಸರನ್ನು ಇಡೋದು. ಗಳಿಸತ್ತೋ ಬಿಡುತ್ತೋ ದಟ್ ಈಸ್ ಸಪ್ರೇಟ್. ಆದರೆ ಜಗನ್ಮಾತೆಯ ಸ್ಮರಣೆ ಆದರೂ ಆಯ್ತಲ್ಲ ಅಷ್ಟರ ಮಟ್ಟಿಗೆ. ಹೀಗೆ ಯಶಸ್ವಿನಿ ಅಂದರೆ ಕೀರ್ತಿ ಉಳ್ಳವಳು. ಯಶಃ ಅಸ್ಯಾಹ ಅಸ್ತಿ ಇತಿ ಯಶಸ್ವಿನಿ ಅಂತ ವಿವರಣೆ. ತಸ್ಯ ನಾಮ ಮಹದ್ಯಶಃ ಅಂತ ಶ್ರುತಿ. ಈ ಎಲ್ಲ ನಾಮದ ಹಿಂದೆ ಉಪನಿಷತ್ತುಂಟು. ತಸ್ಯ ನಾಮ ಮಹದ್ಯಶಃ, ಅವನ ಪುಲ್ಲಿಂಗದಲ್ಲಿ ಹೇಳಿದ್ದು, ಅಥವಾ ಚೈತನ್ಯ ಅದರ ಸ್ತ್ರೀಲಿಂಗ ಆದರೆ ತಸ್ಯಾಹ, ಅವಳ ಹೆಸರೇ ಮಹದ್ಯಶಃ, ಅತ್ಯಂತ ದೊಡ್ಡದಾದಂಥ ಕೀರ್ತಿ ಅಂತ. ಹೀಗೆ ಅವಳ ಕೀರ್ತಿ ತುಂಬ ದೊಡ್ಡದು, ಸದಾ ಇರುವಂಥದ್ದು. ಯಾಕೆ ಅಂದರೆ ಅವಳ ಕೀರ್ತಿ ಯಾಕೆ ಯಶಸ್ವಿನಿ ಅವಳು ಅಂತ ಕೇಳಿದರೆ, ನೋಡಿ, ಲಲಿತಾ ಸಹಸ್ರನಾಮ ಪ್ರಪಂಚಕ್ಕೆ ಇಳಿದು ಬಂದು ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ ನನಗೆ ಅಲ್ವಾ. ಮತ್ತು ಅದನ್ನು ಬೈಯೋರ ಗುಂಪು ಎಷ್ಟಿದೆಯೋ ಗೊತ್ತಿಲ್ಲ. ಆದ್ರೂ ಸಹ ಅದು ಕೆಲವು ಜನರಿಗೆ ಅದನ್ನು ಕೇಳಿದಾಗ ರೋಮಾಂಚನ ಆಗ್ತದೆ. ಯಾವುದೋ ಜನ್ಮದಲ್ಲಿ ಪ್ರಾಯಶಃ ನನ್ನೊಂದಿಗೆ ಸಂಬಂಧ ಉಂಟು ಅನ್ನುವಷ್ಟರ ಮಟ್ಟಿಗೆ ಆ ಸೆಳೆತ ಬರ್ತದೆಯಲ್ಲ. ಹಾಗಾಗಿ ಇದು ಮಹದ್ಯಶ. ಎಷ್ಟು ತಲೆಮಾರಿನ ಜನರಿಗೆ ಇದು ಹರಿದುಕೊಂಡು ಬರ್ತಾ ಇದೆ ನೋಡಿ. ಇದಕ್ಕೆ ಯಾರಾದರೂ ಪ್ರಚಾರ ಕೊಟ್ರ ಟಿ ವಿಯಲ್ಲಿ, ಪೇಪರಲ್ಲಿ? ಏಕೆಂದರೆ ಅಡ್ವರ್ಟೈಸ್ಮೆಂಟು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ರಿ ಅಂತ ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ರ? ಕೊಡೋದಿಲ್ಲ. ಹೌದು ತಾನೆ? ಆದರೂ ಸಹ ಪ್ರಚ್ಛನ್ನವಾಗಿ ಸರಸ್ವತಿ ನದಿ ಹೇಗೆ ಗುಪ್ತಗಾಮಿನಿಯಾಗಿ ಹರಿತಾ ಇರ್ತಾಳೋ ಹಾಗೆ ಎಲ್ಲ ಕಡೆಗಳಲ್ಲೂ ಸಹ ಎಲ್ಲರೂ ಸಹ ಒಂದು ರೀತಿಯಲ್ಲಿ ಜಗನ್ಮಾತೆ ಆರಾಧನೆಯನ್ನು ಬಹಿರಂಗವಾಗಿಯೋ ಪ್ರಚ್ಛನ್ನವಾಗಿಯೋ ಮಾಡ್ತಾನೇ ಇರ್ತಾರೆ. ಅದರೊಳಗಂತೂ ಈ ಶರತ್ಕಾಲ ಬಿಡಿ, ಕೇಳುವಂಥದ್ದಿಲ್ಲ. ಇದಕ್ಕೆ ಪ್ರೇರಣೆ ಯಾರು? ಹಾಗೆ ನೋಡಿದರೆ ಎಲ್ಲೋ ನೆಪಕ್ಕೆ ಪ್ರೇರಣೆ. ಯಾರೋ ಪಕ್ಕದ ಮನೆಯವರು ಹೇಳದಂತೆ, ಅವ್ರ ನೆಂಟರು ಹೇಳದ್ರಂತೆ, ಇವರು ಹೇಳದ್ರಂತೆ. ಅವರೇನು ಸರ್ವಜ್ಞರಲ್ಲ,
ಆದರೂ ಸಹ ಆ ಮಾತನ್ನು ಕೇಳಿ ಪ್ರವೃತ್ತಿ ಆಗ್ತದೆಯಲ್ಲ, ಇದಕ್ಕೇನು ಕಾರಣ ಕೇಳಿದರೆ ತಸ್ಯ ನಾಮ ಮಹದ್ಯಶಃ. ಅವಳ ಆ ಕೀರ್ತಿ ಉಂಟಲ್ಲ, ಆ ಯಶಸ್ಸು ಉಂಟಲ್ಲ, ಹಾಗೆ ನಮ್ಮನ್ನು ತೊಡಗಿಕೊಳ್ಳುವಂತೆ ಮಾಡ್ತದೆ. ಆದ್ದರಿಂದ ಅದು ನಿಜವಾದಂತಹ ಕೀರ್ತಿ ಉಳ್ಳವಳವಳು. ಇದಿಷ್ಟು ಭಾಸ್ಕರಾಯರು ಕೊಟ್ಟಂತಹ ವಿವರಣೆ. ವೈದ್ಯನಾಥರು ಹೇಳ್ತಾರೆ, ಅವಳ ಕೀರ್ತಿ ಸ್ವರೂಪ ಹೇಗಿದೆ ಅಂದರೆ, ನಾವು ಅವರು ತುಂಬ ಕೀರ್ತಿ ಗಳಿಸಿದ್ದಾರ್ರೀ ಅಂತ ಹೇಳ್ತೇವಲ್ಲ, ಆ ಕೀರ್ತಿ ಗಳಿಸಿರಬೇಕಿದ್ರೆ ಅವರಲ್ಲಿ ನಮ್ಮಲ್ಲಿ ಇಲ್ಲದೇ ಇರುವಂಥ ಒಂದು ಏನೋ ಒಂದು ವಿಶೇಷತೆ ಇರಬೇಕಲ್ವಾ. ಹಾಗೆ ಜಗನ್ಮಾತೆಯಲ್ಲಿ ಏನುಂಟು ಕೇಳಿದರೆ, ಆಕೆಯ ಭಕ್ತರು ಅವಳ ಬಗ್ಗೆ ಹೇಳ್ತಾರಂತೆ, ಜಗನ್ಮಾತೆ ಸರ್ವೋತ್ತಮಳು. ಒಂದು ಕ್ಷಿಪ್ರ ಪ್ರಸಾದ ದಾತ್ರಿ, ಬೇಗನೆ ಅನುಗ್ರಹವನ್ನು ಮಾಡುವವಳು ಅಂತ. ಆ ಕ್ಷಿಪ್ರ ಪ್ರಸಾದಾತ್ರಿ ಅಂದರೆ ಮತ್ಪನ ಯಾಕೆ ಬೇಗನೆ ಕೊಡ್ತಾಳೆ ಅಂದರೆ, ಅವಳು ತಾಯಿಯಾದ್ದರಿಂದ ಅಮ್ಮ ಮಕ್ಕಳ ಬಯಕೆಯನ್ನು ಈಡೇರಿಸುವಷ್ಟು ಬೇಗ ತಂದೆ ಈಡೇರಿಸುವುದಿಲ್ಲ ಅಂತ. ಅಂದ ಮಾತ್ರ ತಂದೆ ನಿಂದನೆ ಅಲ್ಲ, ಅಮ್ಮ ಕ್ಷಿಪ್ರ ಪ್ರಸಾದಳು ಅಂತ. ಬಹಳಷ್ಟು ಕಡೆ ಕಾಣುತ್ತೆ, ಅಪ್ಪ ದುಡ್ಡು ಕೊಡದೇ ಇದ್ದಾಗ ವ್ಯವಹಾರ ಅಡುಗೆ ಮನೆಯಲ್ಲಿ ನಡೀತಾ ಇರುತ್ತೆ ಅಂತ ಅಲ್ವಾ. ಹಾಗಾಗಿ ಯಾಕೆ ಕೇಳಿದರೆ ಅಲ್ಲಿ ಕ್ಷಿಪ್ರ ಪ್ರಸಾದಳು. ಹೀಗೆ ಆಕೆಯ ಭಕ್ತರು ಆಕೆಯನ್ನು ಹೊಗಳ್ತಾರಂತೆ, ಅವಳು ಕೇಳಿದ ತಕ್ಷಣ ಫಲವನ್ನು ಕೊಡ್ತಾಳೆ ಅಂತ. ಇದೇ ರೀತಿಯಾಗಿ ಆಕೆಯ ಭಕ್ತರು ನಿರಂತರವಾಗಿ ಆಕೆಯನ್ನು ಕೀರ್ತಿಯನ್ನು ಹೊಗಳ್ತಾ ಇರ್ತಾರೆ. ಹಾಗಾಗಿ ಅವಳು ಯಶಸ್ವಿನಿ ಅಂತ. ಮೂಕ ಪಂಚಾಶತಿಯ ಕವಿ ಹೇಳ್ತಾನೆ, ಅವಳು ಯಶಸ್ವಿನಿ ಅಂದರೆ ಸ್ವತಃ ಅವಳು ಕೀರ್ತಿಯನ್ನು ಗಳಿಸಿದವಳು, ಕೀರ್ತಿ ಉಳ್ಳವಳು. ಹಾಗಾಗಿಯೇ ತನ್ನ ಭಕ್ತರಿಗೂ ಸಹ ಕೀರ್ತಿಯನ್ನು ಕೊಡ್ತಾಳೆ. ಈಗ ತಾನೇ ನಾನು ಉದಾಹರಣೆ ಹೇಳಿದೆ, ಯಾರ ಹತ್ರ ದುಡ್ಡು ಇದೆಯೋ ಅವನು ಇನ್ನೊಬ್ರಿಗೆ ಕೊಡಬಲ್ಲ. ಇವನೇ ದುಡ್ಡು ಇಲ್ಲದೆ ಬ್ಯಾಲೆನ್ಸ್ ರಹಿತನಾಗಿದ್ದರೆ ಯಾರಿಗೆ ಏನು ಕೊಡೋಕ್ಕೆ ಸಾಧ್ಯ? ಹಾಗೆ ಜಗನ್ಮಾತೆ ಅವಳು ಯಶಸ್ವಿನಿ. ಆ ಯಶಸ್ವಿನಿ ಆದದ್ದರಿಂದಲೇ ತನ್ನ ಭಕ್ತರಿಗೆ ಎಲ್ಲ ಕೀರ್ತಿಯ ಪಟ್ಟಿಯನ್ನೇ ಕೊಡ್ತಾಳಂತೆ. ಅದನ್ನು ಪಟ್ಟಿ ಮಾಡಿ ಹೇಳ್ತಾನೆ ಮೂಕ ಎನ್ನುವಂಥ ಕವಿ. ನೋಡಿ, ಆ ಶ್ಲೋಕ ಶುರುವಾಗೋದೇ ಆ ಯಶಸ್ಸು ಎನ್ನುವಂಥ ಶಬ್ದದಿಂದ. ಯಶಸ್ಸೂತೆ ಮಾತಃ ಮಧುರ ಕವಿತಾಂ ಪಕ್ಷ್ಮಲಯತೆ ಶ್ರಿಯಂ ದತ್ತೇ ಚಿತ್ತೇ ಕಮಪಿ ಪರಿಪಾಕಂ ಪ್ರಥಯತೆ ಸತಾಂ ಪಾಶಗ್ರಂಥಿಂ ಶಿಥಿಲಯತಿ ಕಿಂ ಕಿಂ ನ ಕುರುತೆ ಪ್ರಪನ್ನೆ ಕಾಮಾಕ್ಷ್ಯಾಃ ಪ್ರಣತಿ ಪರಿಪಾಟಿ ಚರಣಯೋಃ. ಜಗನ್ಮಾತೆ ಅವಳು ಯಶಸ್ವಿನಿ. ಹಾಗಾಗಿಯೇ ತಾನು ಗಳಿಸಿದಂಥ ಅಷ್ಟಿಷ್ಟು ಕೀರ್ತಿಯನ್ನು ತನ್ನ ಭಕ್ತರಿಗೆ ಕೊಡ್ತಾಳೆ. ಎಂಥೆಂಥ ಕೀರ್ತಿ ಕೊಡ್ತಾಳೆ ಅಂದರೆ, ಒಂದು ಅದನ್ನು ಕೊಡಬೇಕಿದ್ರೆ ಅವಳ ಚರಣದಲ್ಲಿ ಸ್ವಲ್ಪನಾದರೂ ಭಕ್ತಿ ಇರಬೇಕು. ಹಾಗೆ ಭಕ್ತಿಯನ್ನು ಇಟ್ಟವರಿಗೆ ಅವಳು ಸಾಲು ಸಾಲು ಕೀರ್ತಿಗಳನ್ನು ತಂದು ಕೊಡ್ತಾಳಂತೆ. ಮತ್ತು ಮಧುರ ಕವಿತಾ, ಸುಂದರವಾದಂಥ ಕವಿತಾ ಶಕ್ತಿಯನ್ನು ತನ್ನ ಭಕ್ತರಿಗೆ ಕೊಡ್ತಾಳಂತೆ. ನಾನು ಹೇಳಬೇಕಾದಿಲ್ಲ, ಕಾಳಿದಾಸನ ಬದುಕಿನ ಒಂದು ಉದಾಹರಣೆ ಸಾಕು. ಈ ಮೂಕ ಪಂಚಾಶತಿಯನ್ನು ರಚಿಸಿದಂಥ ಆ ಕವಿಯೇ ಸಾಕು. ಆಚಾರ್ಯ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯನ್ನು ತಮ್ಮ 8ರಿಂದ 9ನೇ ವಯಸ್ಸಿನೇ ರಚನೆ ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಕೇಳಿದರೆ ಜಗನ್ಮಾತೆಯ ಆರಾಧನೆಯ ಫಲ. ಕವಿತಾಶಕ್ತಿ ಬರಬೇಕು ಅಂದರೆ ಅವಳನ್ನು ಆರಾಧಿಸುವುದು ಅನಿವಾರ್ಯ. ಅದರ ಜೊತೆಗೆ ಸಂಪತ್ತನ್ನು ನೀಡ್ತಾಳೆ. ಮಧುರ ಕವಿತಾ ಆದ ಮೇಲೆ ಶ್ರಿಯಂ ದತ್ತೇ, ಸಂಪತ್ತನ್ನು ಹೇರಳವಾಗಿ. ಈ ಮಾತನ್ನು ಹಿಂದೆ ಹೇಳಿದ್ದೇನೆ, ಭೋಗಶ್ಚ ಮೋಕ್ಷಶ್ಚ ಕರಶ್ಚ ಏವ. ಜಗನ್ಮಾತೆಯ ಆರಾಧಕರಿಗೆ ಭೋಗ ಮೋಕ್ಷ ಎರಡೂ ಸಹ ಕರಗತ ಅಂತ. ಅದರ ಜೊತೆಗೆ ಕಮಪಿ ಪರಿಪಾಕಂ ಪ್ರಥಯತೆ, ಹೃದಯದಲ್ಲಿ ಒಂದು ಪರಿಪಕ್ವ ಭಾವ ಬರ್ತಾ ಇರ್ತದಂತೆ. ಆ ಪರಿಪಕ್ವ ಭಾವ ಅಂದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ನಾನು ಮಾಡಬೇಕು, ಯಾವುದನ್ನು ನಾನು ಮಾಡಬಾರದು ಅನ್ನುವಂಥ ಈ ವಿವೇಕ ಉಂಟಲ್ಲ, ಈ ಪರಿಪಾಕವೇ
ಅವಳು ನಮ್ಮನ್ನು ಅನುಗ್ರಹಿಸುವಂತಹ ಒಂದು ಪರಿ. ಮತ್ತಷ್ಟೇ ಅಲ್ಲ, ಸತಾಂ ಪಾಶಗ್ರಂಥಿಂ ಶಿಥಿಲಯತಿ. ಆಕೆಯನ್ನು ಆರಾಧಿಸುವಂತಹ ಸಜ್ಜನರಿಗೆ ಈ ಸಂಸಾರದಲ್ಲಿ ಮನುಷ್ಯನನ್ನು ಕಟ್ಟಿ ಹಾಕುವಂತಹದ್ದು ಮೋಹ, ಅದೇ ಪಾಶ. ಆ ಪಾಶ ಗ್ರಂಥಿಯನ್ನು ಶಿಥಿಲಯತಿ, ಕತ್ತರಿಸಿ ಕತ್ತರಿಸಿ ಹಾಕ್ತಾಳಂತೆ. ಎಲ್ಲಿವರೆಗೆ ಹೃದಯದಲ್ಲಿ ಅದು ತುಂಬಿಕೊಂಡಿರುತ್ತೋ ಅಲ್ಲಿಯವರೆಗೆ ಗೋಳು, ನೋವು, ದುಃಖ ತಪ್ಪಿದ್ದಲ್ಲ. ಅದು ಎಷ್ಟೆಷ್ಟು ಕಡಿಮೆ ಆಗ್ತಾ ಬರುತ್ತೋ ಅಷ್ಟಷ್ಟು ಏನಾಗುತ್ತೆ ಹೇಳಿದ್ರೆ ಸಂತೋಷದ ಬುಗ್ಗೆಯೂ ಹೆಚ್ಚಾಗ್ತಾ ಇರ್ತದೆ. ಇದನ್ನು ಅನುಭವಿಗಳು ಹೇಳಿದ ಮಾತು, ನಂದಲ್ಲ. ಹಾಗಾಗಿ ಸತಾಂ ಪಾಶಗ್ರಂಥಿಂ ಶಿಥಿಲಯತಿ ಕಿಂ ಕಿಂ ನ ಕುರುತೆ. ಕೊನೆಗೆ ಒಂದು ಮಾತು ಕೇಳ್ತಾನೆ ಆ ಕವಿ, ಅವಳು ಅನುಗ್ರಹ ಮಾಡಬೇಕು ಅಂತ ಆದರೆ, ಹಾಗೆ ಮಾಡಲಿಕ್ಕೆ ಮುಂದಾದರೆ ಏನು ತಾನೇ ಮಾಡೋದಿಲ್ಲ, ಎಲ್ಲವನ್ನೂ ಕೊಟ್ಬಿಡ್ತಾಳೆ ಅವಳಿಗೆ ಅಂತ. ಹಾಗಾಗಿ ಪ್ರಪನ್ನೆ ಕಾಮಾಕ್ಷ್ಯಾಹ ಪ್ರಣತಿ ಪರಿಪಾಠೀ ಚರಣಯೋ. ಈ ಎಲ್ಲವನ್ನೂ ಕೊಡಲಿಕ್ಕೆ ಅವಳಿಗೆ ಹೇಗೆ ಸಾಧ್ಯ ಅಂತ ಕೇಳಿದರೆ, ಅವಳು ಸ್ವತಃ ಯಶಸ್ವಿನಿ ಆದದ್ದರಿಂದ ಈ ಎಲ್ಲ ಯಶಸ್ಸನ್ನು ತನ್ನ ಭಕ್ತರಿಗೆ ಕೊಟ್ಟು ಕಾಪಾಡ್ತಾಳೆ ಎನ್ನುವಂಥದ್ದು ಈ ನಾಮದ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ವಿಶುದ್ಧಿ ಚಕ್ರ ನಿಲಯ. ಇಲ್ಲಿವರೆಗಿನ ಕ್ರಮ ಒಂದು, ಇನ್ನು ಮುಂದಿನ ಕ್ರಮ ಇನ್ನೊಂದು. ಇಷ್ಟೊತ್ತು ನಾವೆಲ್ಲ ಹೊರಕ್ಕೆ ನೋಡಿದ್ವಿ. ಇಷ್ಟೊತ್ತು ಅಂದರೆ ಈ ಸರಣಿ ತುಂಬ. ಇನ್ನು ಮುಂದೆಲ್ಲ ನೋಡಬೇಕಾದದ್ದು ಒಳಗೆ. ಏಕೆಂದರೆ ಕೇಳಿ ಕೇಳಿ ಒಂದು ರೀತಿಯಲ್ಲಿ ನಿಮಗೆ ಪರಿಚಯ ಆಗಿದೆ, ಮತ್ತು ನಾನು ಆ ಚಾರ್ಟನ್ನು ಇಟ್ಕೊಂಡು ಸಹ ವಿವರಣೆ ಕೊಟ್ಟಿದ್ದಾದ್ದರಿಂದ ಓಹೋ ಇದು ಬಂದ ತಕ್ಷಣ ಒಳಗಡೆ ಹೋಗಬೇಕು ಇವಾಗ ನಾವು ಮತ್ತೆ ಅಂತ ಸಂಸ್ಕಾರ ಕೆಲಸ ಮಾಡ್ತಾ ಇರ್ತದೆ. ಜಗನ್ಮಾತೆ ಎಲ್ಲಿ ವಾಸ ಮಾಡಿದ್ದಾಳೆ ಅಂದರೆ ದೇಹದ ಒಳಗೆ. ಇವಾಗ ಅವಳ ವಾಸಸ್ಥಾನ ಒಟ್ಟು 7 ಕಡೆಗೆ ಉಂಟು. ಆ 7 ಕಡೆಯಲ್ಲೂ ಇರುವಂಥವಳನ್ನು ಬೇರೆ ಬೇರೆ ಕ್ರಮದಲ್ಲಿ ಸುಮಾರು 62 ನಾಮಗಳಲ್ಲಿ ಇದೇ ವಿಚಾರವನ್ನು ಹೇಳ್ತಾರೆ ಲಲಿತಾಸಹಸ್ರನಾಮ. ವ್ಯಾಖ್ಯಾನದ ಸಹಾಯ ಇಲ್ಲದೇ ಇದ್ದರೆ ಇದು ಯಾಕೆ ಬಂತು ಅಂತ ನಮಗೆ ಗೊತ್ತಾಗೋದಿಲ್ಲ. ಅಷ್ಟೇ ಅಲ್ಲ, ನಿಮಗೆಲ್ಲರಿಗೂ ಕುತೂಹಲ ಕೆರಳಿಸುವಂಥ ಕೆಲವು ನಾಮಗಳು ಇಲ್ಲಿ ಇವೆ ಮುಂದೆ. ಆ ನಾಮಗಳೆಲ್ಲ ಯಾಕೆ ಬಂದು, ಇದಕ್ಕೆ ಏನು ಅರ್ಥ ಅಂತ 16 ವರ್ಷ ತಲೆ ಬಿಸಿ ಮಾಡಿಕೊಂಡ್ರೂ ಏನೂ ಅರ್ಥ ಗೊತ್ತಾಗೋದಿಲ್ಲ. ಅಂಥ ವಿಶಿಷ್ಟವಾದಂತಹ ಅರ್ಥವನ್ನು ಹೊತ್ತು ಮುಂದಿನ ನಾಮಗಳು ಬರ್ತವೆ. ನೋಡೋಣ ಏನು ಬರುತ್ತೆ ಅಂತ ಅಲ್ಲಲ್ಲಿ ಹೇಳ್ತಾ ಹೋಗ್ತೇನೆ. ಒಟ್ಟು ಸುಮಾರು ಈ ನಾಮದಿಂದ ವಿಶುದ್ಧಿ ಚಕ್ರ ನಿಲಯ 62 ನಾಮಗಳಲ್ಲಿ ಎಲ್ಲಿವರೆಗೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಸುಮಾರಾಗಿ ಇಲ್ಲಿಂದ ಲೆಕ್ಕ ಹಾಕ್ಕೊಂಡು 62 ನಾಮ ಆಗತ್ತೆ. ಅಲ್ಲಿಯವರೆಗೆ ಜಗನ್ಮಾತೆ ಯೋಗಿನೀ ರೂಪದಿಂದ ಅವಳು ಸ್ತುತಿ ಆಗ್ತಾಳೆ, ಅಂದರೆ ಸ್ತುತಿಸಲ್ಪಡ್ತಾಳೆ ಹೀಗೆ ಅಂತ. ವಿಶುದ್ಧಿ ಚಕ್ರ ಎಲ್ಲುಂಟು ಅಂದರೆ ಈ ಚಕ್ರ ಕಂಠಪ್ರದೇಶದಲ್ಲಿರುವಂತಹದ್ದು. ಅದರ ಹೆಸರೇ ಹೇಳುತ್ತೆ ವಿಶುದ್ಧಿ ಅಂತ ಹೇಳಿದ್ರಿಂದಲೇ, ಇದು ಅತ್ಯಂತ ಸ್ವಚ್ಛವಾಗಿರುವುದರಿಂದಲೇ ಈ ಚಕ್ರದ ಹೆಸರು ವಿಶುದ್ಧಿ, ವಿಶೇಷೇಣ ಶುದ್ಧಿ. ಶುದ್ಧ ಅಂದರೆ ಸ್ವಚ್ಛ ಅಂತ ಅರ್ಥ. ಸ್ವಚ್ಛವಾದದ್ರಿಂದ ಅದರ ಹೆಸರೇ ವಿಶುದ್ಧಿ ಚಕ್ರ ಅಂತ. ಇದಕ್ಕೆ ಒಟ್ಟು 16 ದಳಗಳು ಇವೆ ಈ ಚಕ್ರಕ್ಕೆ. ನಾನು ಹಿಂದೆ ಹೇಳಿದ್ದೇನೆ ಇದನ್ನೆಲ್ಲ ಒಂದ್ಸಲ, ಇದಕ್ಕೆಷ್ಟು ಪುನಃಸ್ಮರಣೆ ಅಷ್ಟೇನೆ. ಇದರ ಅಭಿಮಾನಿ ದೇವತೆ ಸದಾಶಿವ. ಅವನು ಸದಾ ಶಿವ, ಮಂಗಳ ಸ್ವರೂಪ. ಹಾಗಾಗಿ ಸದಾಶಿವ. ಈ ನಾಮದಿಂದ ಆರಂಭಗೊಂಡು ಮುಂದಿನ ನಾಮಗಳವರೆಗೆ, ಅಂದರೆ 62 ನಾಮಗಳಲ್ಲಿ ಯೋಗಿನಿ ನ್ಯಾಸ ಕ್ರಮದಲ್ಲಿ ದೇವಿ ಸ್ತುತಿಸಲ್ಪಡ್ತಾಳೆ ಎಂದು ನಾನು ಹೇಳಿದ್ದೇನೆ. ಆ ಒಟ್ಟು ಎಷ್ಟು ಜನ ಯೋಗಿನಿಯರು ಅಂದರೆ 7 ಯೋಗಿನಿಯರು, 7 ಮಾತೃಕೆಯರು ಅಥವಾ 7 ಯೋಗಿನಿಯರು. ಅವರ ಹೆಸರು ಆದಿಯ ಅಕ್ಷರವನ್ನು ಮಾತ್ರ ಹೇಳಿಬಿಡ್ತೇನೆ. ಈ ಆದಿಯ 7 ಅಕ್ಷರವನ್ನು ಗಟ್ಟಿ ನೆನಪಿಟ್ಕೊಳ್ಬೇಕು. ಏನು ಅಂತ ಕೇಳಿದರೆ ಅಲ್ಲೇ ಬರುತ್ತೆ, ಆದರೂ ಆದ್ಯ ಅಕ್ಷರ ನೆನಪಿಟ್ಕೊಳ್ಳೋಕ್ಕೆ ಯಾವಾಗ ಅಷ್ಟೇ ಒಂದು ಶಬ್ದವನ್ನೇ ನೆನಪಿಟ್ಕೊಳ್ಳೋದು ಕಷ್ಟ. ಆದಿ ಅಕ್ಷರ ನೆನಪಿಟ್ಕೊಳ್ಬಿಟ್ರೆ ಈ ಆದಿ ಅಕ್ಷರದಿಂದ ಈ ನಾಮ ಅಂತ. ಯಾವ್ಯಾವುದು ಕೇಳಿದರೆ ಡ, ರ, ಲ, ಕ, ಸ, ಹ, ಯ.
ಸ್ವಲ್ಪ ವೇಗವಾಗಿ ಹೇಳಬೇಕು ಅಂದರೆ ಡರಲಕ ಸಹಾಯ. ಇದನ್ನು ಬಹಾಟ್ ಮಾಡಬೇಕು. ರಸ್ತೆ ಮೇಲೆಲ್ಲ ಬಹಾಟ್ ಮಾಡ್ಕೊಂಡು ಹೋಗ್ಬಿಡಿ, ಆಮೇಲೆ ಜನ ಏನೋ ತಪ್ಪು ತಿಳ್ಕೊಬಿಟ್ಟಾರ ಹೀಗೆ ಅಂತ. ಏನು ಹೋಗ್ಬೇಕಿದ್ರು ಸರಿ ಇದ್ರಲ್ವಾ ಅಂತ. ಹಾಗಂದ್ರೆ ಏನು ಅಂದರೆ ಡ ಅಂದರೆ ಮುಂದೆ ನಾಮ ಬರುತ್ತೆ ಡಾಕಿನಿ ಅಂತ. ಡ ಇಟ್ಸ್ ಎ ಅಬ್ರಿವಿಯೇಷನ್ ಆಫ್ ಡಾಕಿನಿ. ಶಾಸ್ತ್ರದಲ್ಲಿ ಒಂದು ಮಾತುಂಟು, ನಾನು ಹಿಂದೆ ಹೇಳಿದ್ದೇನೆ, ನಾಮೈಕ ದೇಶೇ ನಾಮಗ್ರಹಣಂ. ಒಂದು ಹೆಸರಿನ ಒಂದು ಅಕ್ಷರವನ್ನು ಹೇಳಿದರೆ ಇಡೀ ಶಬ್ದವನ್ನೇ ಹೇಳಿದ ಹಾಗೆ. ಒಂದು ಪದದ ಒಂದು ಶಬ್ದದ ಒಂದು ಅಕ್ಷರವನ್ನು ಹೇಳಿದೆ, ಆದಿ ಅಕ್ಷರವನ್ನು ಹೇಳಿದರೆ ಇಡೀ ಪದವನ್ನು ಇಡೀ ಶಬ್ದವನ್ನು ಹೇಳಿದ ಹಾಗೆ. ಹಾಗೆ ಡ ಅಂದರೆ ಏನು ಕೇಳಿದರೆ ಡಾಕಿನಿ ಅಂತ. ಈಗ ನಿಮಗೆ ಕ್ಲೂ ಸಿಗತ್ತೆ ಅಷ್ಟಾಗಿ ಮುಂದಕ್ಕೆ ಹೋಗ್ತಾ ಇದ್ರೆ. ನೆಕ್ಸ್ಟ್ ರ ಅಂದರೆ ರಾಕಿಣಿ, ಮತ್ತೆ ಮುಂದಿನದು ಲ ಅಂದರೆ ಲಾಕಿನಿ, ಮತ್ತೆ ಕ ಅಂದರೆ ಕಾಕಿನಿ, ಸ ಅಂದರೆ ಸಾಕಿನಿ, ಹ ಅಂದರೆ ಹಾಕಿನಿ, ಯ ಅಂದರೆ ಯಾಕಿನಿ. ಇದೇ ಸಂಕ್ಷೇಪವಾಗಿ ಅಬ್ರಿವೇಷನ್ ಹೇಳಬೇಕು ಅಂದರೆ ಡರಲಕ ಸಹಾಯ ಅಷ್ಟೇ. ಮುಂದೆ ಬರುತ್ತೆ ಯಾಕಿನ್ಯಂಬಾ ಸ್ವರೂಪಿಣಿ, ಡಾಕಿನ್ಯಂಬಾ ಸ್ವರೂಪಿಣಿ, ರಾಕಿಣ್ಯಂಬಾ ಸ್ವರೂಪಿಣಿ. ನಾನು ತುಂಬ ಜನ ಕೇಳಿದ್ದಾರೆ ಇದೆಲ್ಲ ಏನ್ರಿ ಇದು ಹೀಗೆ ಅಂತ. ನಾನು ಯಾವಳು ಹೇಳ್ತೇನೆ, ಯಾಕ್ರಿ ಅವಸರ ಮಾಡ್ತೀರಾ? ಅರ್ಧ ಆಯುಷ್ಯ ಕಳೆದೋಗಿರ್ತದೆ ನಮಗೆ. ಇಷ್ಟು ದಿವಸ ಬರದೇ ಇರುವಂಥ ಕುತೂಹಲ, ಆ ಅವಸರ, ಇದನ್ನು ಕೇಳಿದ ತಕ್ಷಣ ಯಾಕೆ ಬರಬೇಕು? ಇಷ್ಟು ದಿವಸ ಇದು ಇದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ, ಅವಾಗ ಅವಸರ ಇಲ್ಲ ನಮಗೆ. ಇವಾಗ ಕೇಳಿದ ತಕ್ಷಣ ಸಾಕಿನ್ಯಂಬ ಸ್ವರೂಪಿಣಿ, ಯಾರ ಹತ್ರ ಸಾಕು ಅಂದ್ಲವಳು? ಲಾಕಿನ್ಯಂಬ ಸ್ವರೂಪಿಣಿ, ಯಾರನ್ನ ಲಾಕ್ ಮಾಡಿದ್ಲವಳು? ಯಾಕ್ರಿ ಅವಸರ? ಅವಸರ ಬೇಡ. ಅದರೊಳಗೂ ಸಹ ಇದು ಅಧ್ಯಾತ್ಮ ವಿದ್ಯೆ ನಾವು ನೋಡ್ತಾ ಇರುವಂತಹದ್ದು. ಅಧ್ಯಾತ್ಮ ವಿದ್ಯೆಯಲ್ಲಿ ಅವಸರ ಸಲ್ಲ. ನಿಧಾನ ನೋಡೋಣ. 62 ನಾಮಗಳನ್ನು ನಾವು ನೋಡಬೇಕು. ಈ 7 ಅಕ್ಷರಗಳ ಸಮುದಾಯದಿಂದ ಲೆಕ್ಕ ಹಾಕ್ಕೊಳ್ಳಿ. 7 ಅಕ್ಷರ 62 ಪದ ಅಂದರೆ ಎಷ್ಟು ವಿಸ್ತೃತವಾಗಿ ವಿಚಾರ ಹೇಳುತ್ತೆ. ಒಂದೊಂದು ಯೋಗಿನಿಯೂ ಸಪ್ರೇಟ್ ಪ್ರತ್ಯೇಕವಾದಂತಹ ಧ್ಯಾನ ಶ್ಲೋಕ ಉಂಟು ಅದಕ್ಕೆ. ಆ ಧ್ಯಾನ ಶ್ಲೋಕದ ವಿಸ್ತೃತ ರೂಪವೇ 7-8 ನಾಮಗಳಾಗಿ ಹೊರಹೊಮ್ಮುತ್ತವೆ. ಮತ್ತೆ ಒಂದೊಂದಕ್ಕೂ ಸಹ ನಾವು ನೋಡ್ಕೊಂಡು ಹೋಗ್ಬೇಕು ಇವಾಗ. ಹಾಗಾಗಿ ಒಳ್ಳೆಯ ಪರ್ವದಿನದಲ್ಲಿ ಈ ನಾಮದ ಮೂಲಕ ಲಲಿತಾ ಸಹಸ್ರನಾಮ ಒಂದು ಸಂದೇಶವನ್ನು ಕೊಡ್ತದೆ. ಹೊರಗೇನು ಹುಡುಕ್ತಿಯೇ ಒಳಗೆ ನೋಡು ಅಂತ. ಹಾಗಿದ್ರೆ ನೋಡೋಣ. ಈ ಡಾಕಿನಿ ವಿಶುದ್ಧಿ ಚಕ್ರದಲ್ಲಿ ಅಂತ ಅರ್ಥ. ಮತ್ತು ರಾಕಿಣಿ ಎನ್ನುವಂತಹದ್ದು ಸ್ವಾರಸ್ಯ ಅಂದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಹೀಗೆ ಬಂದಿದ್ವಿ ನಾವು. ಆದರೆ ಭಗವತ್ಪಾದರ ಸೌಂದರ್ಯಲಹರಿ ಇದನ್ನು ಪೂರ್ತಿ ಅವರೋಹಣ ಕ್ರಮದಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಆರೋಹಣವೂ ಅಲ್ಲ, ಅವರೋಹಣವೂ ಅಲ್ಲ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇಲ್ಲಿಂದ ಪ್ರಾರಂಭವಾಗಿ ಕೆಳಗವರೆಗೆ ಹೋಗಿ ಆಮೇಲೆ ಒಂದು ವೃತ್ತಾಕಾರವಾಗಿ ಬಂದು ಇಲ್ಲಿ ನಿಲ್ಲತ್ತೆ. ಯಾಕೆ? ಅಲ್ಲಿಗೆ ಒಂದು ಪೂರ್ಣ ವೃತ್ತ ಆಯಿತು. ಅದಕ್ಕೋಸ್ಕರ ಹೇಳ್ತೀನಿ ನಾನು, ವ್ಯಾಖ್ಯಾನಕಾರ ಸಹಾಯ ಇಲ್ಲದೇ ಇದ್ರೆ ಬರೇ ಲಲಿತಾ ಸಹಸ್ರನಾಮವನ್ನು 10 ಅಲ್ಲ 20 ಅಲ್ಲ 50-60 ವರ್ಷ ಪಾರಾಯಣ ಮಾಡ್ರಿ, ಏನೂ ಗೊತ್ತಾಗೋದಿಲ್ಲ. ಸುಮ್ಮನೆ ಕೇಳಿ ಯಾರ ಹತ್ರ, ಯಾಕಿನ್ಯಂಬ ಸ್ವರೂಪಿಣಿ ಅಂದರೆ ಕೇಳ್ತಾರೆ, ಯಾಕೆ ನನ್ನ ಹತ್ರ ಈ ಪ್ರಶ್ನೆ ಕೇಳ್ತೀಯ ನೀನು ಅಂತ ಅಷ್ಟೇ. ಅದಕ್ಕೋಸ್ಕರ ಈ ಎಲ್ಲ ಶಬ್ದಗಳು ಸಹ. ಹಾಗಿದ್ರೆ ಯಾಕೆ ಜಗನ್ಮಾತೆಗೆ ಆ ಹೆಸರು ಅನ್ನೋದು ಮತ್ತೆ ಪುನಃ ವಿಚಾರಣೀಯವಾದ ಅಂಶ. ಅದು ಎಲ್ಲವನ್ನೂ ಸಹ ನಾವು ನೋಡಬೇಕು. ನೋಡೋಣ. ಹೀಗೆ ಆ ಲಾಕಿನಿ ಎನ್ನುವಂತಹ ದೇವಿಯ ವಾಸಸ್ಥಾನ ಮಣಿಪುರ, ಮತ್ತು ಸ್ವಾಧಿಷ್ಠಾನಕ್ಕೆ ಬಂದಾಗ ಅವಳ ಹೆಸರು ಕಾಕಿನಿ, ಮೂಲಾಧಾರಕ್ಕೆ ಬಂದಾಗ ಸಾಕಿನಿ, ಮತ್ತು ಆಜ್ಞಾಚಕ್ರಕ್ಕೆ ಬಂದಾಗ ಹಾಕಿನಿ, ಸಹಸ್ರಾರಕ್ಕೆ ಬಂದಾಗ ಯಾಕಿನಿ. ಇಷ್ಟು ನಾನು ನಿಮಗೆ ಹಿಂಡ್ಸ್ ಕೊಟ್ಟಿದ್ದೇನೆ. ಈಗ ನಿಮಗೆ ಅರ್ಥ ಆಗುತ್ತೆ, ಓಹೋ ಈಗ ಈ ಚಕ್ರದಲ್ಲಿ ಜಗನ್ಮಾತೆಗೆ ಸಂಬಂಧಪಟ್ಟಂಥ ವಿಚಾರ ನಡೀತಾ ಇದೆ ಅನ್ನೋದನ್ನು. ಹೀಗೆ ಈ ಸಪ್ತ ಯೋಗಿನಿಯರ ಹೆಸರು ಅಂದರೆ ಜಗನ್ಮಾತೆ ಈ ಸಪ್ತ ಚಕ್ರಗಳಲ್ಲಿ
ಒಂದೊಂದು ಚಕ್ರದಲ್ಲಿಯೂ ಅಭಿಮಾನವನ್ನು ತಾಳಿದಾಗ, ಅಂದರೆ ಸಾಧಕನಾದವನು ತನ್ನ ಸಾಧನೆಯಿಂದ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಮೇಲಕ್ಕೆ ತಂದು ಆ ಚಕ್ರದಲ್ಲಿ ಆಕೆಯನ್ನು ಅನುಭವಿಸುವಂತಹ ಕಾಲದಲ್ಲಿ ಅವಳಿಗೆ ಈ ಒಂದೊಂದು ಹೆಸರು. ಸಹಸ್ರಾರಕ್ಕೆ ಬಂದಾಗ ಜಗನ್ಮಾತೆಯ ಹೆಸರು ಯಾಕಿನಿ ಅಂತ. ಹೀಗೆ ವಿಶುದ್ಧಿ ಚಕ್ರದಲ್ಲಿ ಡಾಕಿನಿ ರೂಪದಿಂದ ಇರುವಂಥ ಅವಳ ಸ್ವರೂಪವನ್ನು ತಂತ್ರಶಾಸ್ತ್ರ ಹೀಗೆ ವರ್ಣನೆ ಮಾಡುತ್ತೆ. ಆ ಗ್ರೀವಾಕೂಪ ಅಂದರೆ ವಿಶುದ್ಧಿ ಚಕ್ರ, ಗ್ರೀವ ಅಂದರೆ ಕತ್ತು, ಗ್ರೀವಾಕೂಪ ಅಂದರೆ ಅದರ ತಳ, ಇಲ್ಲಿ ಇರುವಂಥದ್ದು ವಿಶುದ್ಧಿ ಚಕ್ರ. ಗ್ರೀವಾಕೂಪೇ ವಿಶುದ್ಧೌ ನೃಪದಲ ಕಮಲೆ ಶ್ವೇತರಕ್ತಾಂ ತ್ರಿನೇತ್ರಾಂ ಹಸ್ತೈಃ ಖಡ್ವಾಂಗ ಖಡ್ಗೌ ತ್ರಿಶಿಖಮಪಿ ಮಹಾಚರ್ಮ ಸಂಧಾರಯಂತೀಂ ವಕ್ತ್ರೇಣೈಕೇನ ಯುಕ್ತಾಂ ಪಶುಜನ ಭಯದಾಂ ಪಾಯಸಾನ್ನೈಕಸಕ್ತಾಂ ತ್ವಕ್ಸ್ಥಾಂ ವಂದೇ ಮೃತಾದ್ಯೈಃ ಪರಿವೃತ ವಪುಷಂ ಡಾಕಿನೀಂ ವೀರವಂದ್ಯಾಂ. ಇದು ಆಕೆಯ ಧ್ಯಾನ ಶ್ಲೋಕ, ಡಾಕಿನಿ ಯೋಗಿನಿಯ ಧ್ಯಾನ ಶ್ಲೋಕ. ಈ ಧ್ಯಾನ ಶ್ಲೋಕ ಏನು ಹೇಳುತ್ತೋ ಅದೇ ಮುಂದೆ 10 ನಾಮವಾಗಿ ಹೊರಹೊಮ್ಮತ್ತೆ. 10 ನಾಮಗಳ ಸಮಷ್ಟಿಯೇ ಈ ಧ್ಯಾನ ಶ್ಲೋಕ. ಈ ಧ್ಯಾನ ಶ್ಲೋಕದ ವ್ಯಷ್ಟಿ ರೂಪವೇ 10 ನಾಮಗಳು ಮುಂದಿನವರಿಗೆ. ಡಾಕಿನ್ಯಂಬ ಸ್ವರೂಪಿಣಿ ಅಲ್ಲಿವರೆಗೆ ಇದೇ ವಿಚಾರ ಹೋಗುತ್ತೆ. 10 ನಾಮ ಆಗತ್ತೆ, ಲೆಕ್ಕ ಹಾಕ್ಕೊಳ್ಬೇಕಿದ್ರೆ. ಹಾಗಿದ್ರೆ ಇವಳ ರೂಪ ಎಂಥದ್ದು ಕೇಳಿದರೆ, ಡಾಕಿನಿ ಎನ್ನುವಂತಹ ದೇವಿ ಗ್ರೀವಾಕೂಪೇ ವಿಶುದ್ಧೌ, ಗ್ರೀವಾಕೂಪದಲ್ಲಿರುವಂತಹ ವಿಶುದ್ಧಿ ಚಕ್ರದಲ್ಲಿ ಆಕೆ ವಾಸ ಮಾಡಿದಾಗ ಆ ವಿಶುದ್ಧಿ ಚಕ್ರದ ಸ್ವರೂಪ ಏನು ಅಂದರೆ 16 ದಳ ಕಮಲ. ಯಾಕೆ 16 ದಳ ಅನ್ನೋದನ್ನು ಆಮೇಲೆ ನೋಡೋಣ. ಮತ್ತೆ ಆ ಕಮಲದ ಬಣ್ಣ ಹೇಗಿದೆ ಕೇಳಿದರೆ, ಚಕ್ರ ಇದು, ಅದನ್ನು ಚಕ್ರ ಅಂತಲೂ ಕರೀತಾರೆ ಮತ್ತು ಕಮಲ ಅಂತಲೂ ಕರೀತಾರೆ. ಯಾಕೆಂದರೆ ಅದೇನ್ರಿ ಒಂದ್ಸಲ ಚಕ್ರ ಅಂತೀನಿ, ಒಂದ್ಸಲ ಕಮಲ ಅಂತೀನಿ, ಇದೆಲ್ಲ ಹಿಂದೆ ಹೇಳಿ ಆದದ್ದು. ಹಾಗಾಗಿ ಗೋಖಲೆಗೆ ರೆಗ್ಯುಲರ್ ಆಗಿ ಬರೋರಿಗೆ ಎಲ್ಲ ನಾಮಗಳು ಚಕ್ರ ಅಂದರು ಕಮಲ, ಕಮಲ ಅಂದರು ಚಕ್ರ ಅಂತ ಗೊತ್ತಾಗ್ತದೆ. ಚಕ್ರ ಅಂದರೆ ಯಾವುದೋ ವಾಹನದ ಚಕ್ರ ಅಂತ ಅಂದ್ಕೊಳ್ಬಿಡಿ ದಯವಿಟ್ಟು. ಅಷ್ಟು ಹಿನ್ನೆಲೆಯಲ್ಲಿ ಅವಳ ಬಣ್ಣ ಎಂಥದ್ದು ಕೇಳಿದರೆ, ನೋಡಿ ಆ ಶಬ್ದ ನೋಡಬೇಕು, ನೃಪ ದಲ ಕಮಲೆ. ಆ 16 ದಳದ ಕಮಲ ಚಕ್ರ ಅಲ್ಲಿಗೆ ಅವಳು ಬಂದಾಗ, ಆ 16 ದಳ ಅಂತ ಹೇಳೋದಕ್ಕೆ ತಂತ್ರಶಾಸ್ತ್ರ ಎಂಥ ಶಬ್ದ ಬಳಸುತ್ತೆ ನೋಡಿ. ಷೋಡಶ ದಳ ಕಮಲ ಅಂತ ಹೇಳೋಲ್ಲ. ಹಂಗೆ ಹೇಳಿದ್ರೆ ನಮಗೆ ನಿಮಗೆ ಬಹಳ ಬೇಗ ಅರ್ಥ ಆಗ್ಬಿಡುತ್ತೆ ಅಲ್ವಾ? ಇದೇ ಗೊಂದಲ. ನೃಪದಳ ಕಮಲೆ ಅಂತ ಶಬ್ದ. ನೃಪರು ಅಂದರೆ ಪ್ರಸಿದ್ಧರಾದ ರಾಜರು. ಭಾರತ ದೇಶದಲ್ಲಿ 16 ಜನ. 17ನೇವನು ಪ್ರಸಿದ್ಧ ಅಲ್ಲ, ಅವನು ಅಪ್ರಸಿದ್ಧ. ಹಾಗಾಗಿ ನೃಪ ಇಂಡಿಕೇಟ್ಸ್ 16. ನಾನು ಯಾವಾಗಲೂ ಹೇಳ್ತೇನೆ, ಶಬ್ದವೂ ಸಹ ಸಂಖ್ಯೆಯನ್ನು ಹೇಳುತ್ತದೆ ಅಂತ. ಹಾಗಾಗಿ ನೃಪ ಅನ್ನೋದಕ್ಕೆ ಅರ್ಥ 16. ನೃಪ ದಳ 16 ದಳಗಳುಳ್ಳಂತಹ ಕಮಲದಲ್ಲಿ ಅವಳು ವಾಸ ಮಾಡಿದ್ದಾಳೆ. ಆ ಕಮಲದ ಚಕ್ರದ ಬಣ್ಣ ಹೇಗುಂಟು ಕೇಳಿದರೆ, ಶ್ವೇತ ರಕ್ತಾಂ, ಸ್ವಲ್ಪ ಬಿಳುಪಂತೆ ಸ್ವಲ್ಪ ಕೆಂಪಂತೆ. ಹಂಗಂದ್ರೆ ಏನು? ಸ್ವಲ್ಪ ಕೆಂಪು ಸ್ವಲ್ಪ ಬಿಳುಪು ಅಂದರೆ ಇದನ್ನು ಶಾಸ್ತ್ರದಲ್ಲಿ ಪಾಟಲ ವರ್ಣ ಅಂತ ಕರೀತಾರೆ. ಶ್ವೇತ ರಕ್ತಂತು ಪಾಟಲಂ, ಸ್ವಲ್ಪ ಬಿಳುಪು ಸ್ವಲ್ಪ ಕೆಂಪಾಗಿ ಇದ್ದರೆ ಅದರ ಬಣ್ಣ ಪಾಟಲ. ಈ ಪಾಟಲ ಎನ್ನುವಂಥ ಬಣ್ಣದಿಂದಲೇ ಹೆಸರು ಬಂದದ್ದು ದಾಸವಾಳದ ಹೂವಿಗೆ. ದಾಸವಾಳದಲ್ಲಿ ಬಹಳಷ್ಟು ತರಹದ ಹೂವುಗಳಿವೆ. ಕೆಲವು ಕೆಂಪು ದಾಸವಾಳ, ಆದರೆ ನಾವು ಯಾವುದನ್ನು ಗಂಧದ ಬಣ್ಣದ ದಾಸವಾಳ ಅಂತ ಕರಿತೇವಲ್ಲ, ಅದು ನಿಜವಾಗಿ ಪಾಟಲ. ಯಾಕೆಂದರೆ ಅಲ್ಲಿ ಸ್ವಲ್ಪ ಕೆಂಪು ಉಂಟು, ಸ್ವಲ್ಪ ಬಿಳುಪು ಉಂಟು. ಹಾಗೆಯೇ ಈ ವಿಶುದ್ಧಿ ಚಕ್ರದ ಬಣ್ಣ ಹೇಗುಂಟು ಕೇಳಿದರೆ, ಶ್ವೇತ ರಕ್ತ ಅಂದರೆ ಅರಿಶಿನ ಬಣ್ಣದಿಂದ ಕೂಡಿದಂತಹ ದಾಸವಾಳದ ಬಣ್ಣ ಅಂತಹದ್ದು. ಇಲ್ಲಿಗೆ ಅವಳು ಬಂದಾಗ ಅವಳ ಸ್ವರೂಪ ಹೇಗಿದೆ ಕೇಳಿದರೆ, ತ್ರಿನೇತ್ರಾಂ, ಅವಳಿಗೆ ಕಣ್ಣೆಷ್ಟು? 3.
ಯಾಕೆಂದರೆ ಪತಿಯಾದ ಪರಮೇಶ್ವರನಿಗೆ 3 ಕಣ್ಣು ಆದ್ದರಿಂದ ಅವಳಿಗೂ ಸಹ 3 ಕಣ್ಣು. ಹಸ್ತೈ ಖಟ್ವಾಂಗ ಖಡ್ಗೌ, ಕೈಯಲ್ಲಿ ಆಯುಧಗಳನ್ನು ಹಿಡಿದಿದ್ದಾಳೆ. ಏನೇನು ಹಿಡಿದಿದ್ದಾಳೆ ಅಂದರೆ ಖಟ್ವಾಂಗ ಒಂದೊಂದು ಆಯುಧ. ಇವಾಗ ಸದ್ಯಕ್ಕೆ ಹಾಗೆ ಅಷ್ಟು ಮಾತ್ರ ಒಪ್ಕೊಳ್ಳಿ, ಆಮೇಲೆ ಮುಂದೆ ವಿವರಣೆ ಬರುತ್ತೆ ಅದಕ್ಕೆ. ಖಡ್ಗ ಹಿಡಿದಿದ್ದಾಳೆ. ತ್ರಿಶಿಖಮಪಿ, ತ್ರಿಶಿಖ ಎನ್ನುವಂತಹದ್ದು ಒಂದು ಆಯುಧ. ಮತ್ತು ಮಹಾಚರ್ಮ ಸಂಧಾರಯಂತಿ, ಕೈಯಲ್ಲಿ ಒಂದು ದೊಡ್ಡ ಚರ್ಮವನ್ನು ಸಹ ಹಿಡಿದಿದ್ದಾಳೆ. ವಕ್ತ್ರೇಣೈಕೇನ ಯುಕ್ತಾಂ, ಇವಳಿಗೆ ಒಂದೇ ಮುಖ. ಮತ್ತು ಪಶುಜನ ಭಯದಾಂ, ಅಜ್ಞಾನಿಗಳಿಗೆ ಭಯಪ್ರದಳು. ಪಶುಜನ ಅಂದರೆ ಪಶುಗಳು ಅಂತಲ್ಲ, ಪಶುಪ್ರಾಯರಾದ ಜನರು. ನಾವು ಅಲ್ಲಿ ಬರ್ತೇವೋ ನೋಡ್ಕೊಳ್ಬೇಕು ಒಂದ್ಸಲ ಈ ಮಾತನ್ನು ಕೇಳಿದಾಗ. ನಮಗೇನಾಗತ್ತೆ ತಪ್ಪು ತಿಳ್ಕೊಳ್ಬೇಡಿ, ಓ ನಮಗಲ್ಲ, ಯಾಕೆ ನಾವು ಅಂಥವ್ರಲ್ಲ, ನಮಗೆ 4 ಕಾಲಿದೆಯಾ? ಇಲ್ಲ, ನಾವು ಪಾರಾಯಣ ಮಾಡ್ತೇವೆ, ಹಾಗೆ ನಾವು ಪಶುಗಳಲ್ಲ. ಎಸ್, ಪಾರಾಯಣ ಮಾಡ್ತೇವೆ, 4 ಕಾಲಿಲ್ಲ. ಪಾರಾಯಣ ಮಾಡುವಷ್ಟು ಹೊತ್ತಿನಲ್ಲಿ ಎಷ್ಟು ಹೊತ್ತು ಅಲ್ಲಿತ್ತು ಮನಸ್ಸು ಅಷ್ಟೆ. ಪ್ರಾರಂಭ ಕೊನೆ 2 ಆದರೆ ಪಶುಗಳೇ. ಇಲ್ಲ, ಮಧ್ಯದಲ್ಲಾರು ಸ್ವಲ್ಪ ಬಂದು ಹೋಗ್ತಾ ಇದ್ರೆ ಓಹೋ ಇದನ್ನು ಕೇಳಿತ್ತು ಅಲ್ವಾ, ಈ ಅರ್ಥ ಬಂದಿತ್ತು ಅಲ್ವಾ, ಈ ನಾಮ ಹೀಗೆ ಅಲ್ವಾ ಅಂತ ಅಷ್ಟಷ್ಟಾರು ಬಂದು ಹೋದರೆ ಪರವಾಗಿಲ್ಲ ಸ್ವಲ್ಪ ಅಂತ. ಅದಕ್ಕೋಸ್ಕರ ವ್ಯಾಖ್ಯಾನಕಾರರು ಬರೀತಾರೆ, ಪಶುಪ್ರಾಯರಾದಂಥ ಜನರು ಅಂದರೆ ಅಜ್ಞಾನಿಗಳು ಅಂತ. ಮತ್ತು ಇದನ್ನೂ ಸಹ ವಿವರಿಸ್ತಾರೆ ಸುದೀರ್ಘವಾಗಿ, ಯಾರು ಪಶುಗಳು ಅಂತ. ಪಾಯಸಾನ್ನೈಕ ಸಕ್ತಾಂ, ವಿಶುದ್ಧಿ ಚಕ್ರಗತಳಾದಂತಹ ಡಾಕಿನಿ ದೇವಿಗೆ ಅತ್ಯಂತ ಇಷ್ಟವಾದಂತಹ ನೈವೇದ್ಯ ಪಾಯಸಾನ್ನ. ಪಾಯಸಾನ್ನ ಅಂದರೆ ಏನು ಮತ್ತು ಪೂರ್ಣ ಮುಂದೆ ಅದು ವಿವರಣೆ ಕೊಡ್ತಾರೆ. ಈಗ ಶಬ್ದಶಾಸ್ತ್ರ ಹೇಳಿಬಿಡ್ತೇನೆ. ತ್ವಕ್ಸ್ಥಾಂ, ಮನುಷ್ಯನ ದೇಹದಲ್ಲಿರುವಂಥ ಚರ್ಮ, ಈ ಚರ್ಮದಲ್ಲಿ ಅವಳಿಗೆ ಅಭಿಮಾನ ಅಂದರೆ ಚರ್ಮದ ಅಭಿಮಾನಿ ದೇವತೆ. ಒಂದೇ ಅಮೃತಾದ್ಯೈಹಿ, ಅಮೃತಾದಿ 16 ಶಕ್ತಿಗಳಿಂದ ಅವಳು ಪರಿವೃತ ವಪುಷಂ, ಆವೃತಳಾಗಿದ್ದಾಳೆ. ಅಮೃತಾದಿ 16 ಶಕ್ತಿಗಳಿಂದ ಇಂತಹ ಡಾಕಿನೀಂ ವೀರವಂದ್ಯಾಂ, ಆ ವೀರರಿಂದ ವಂದಿಳ ಅಂತ ಡಾಕಿನಿಯನ್ನು ನಾನು ವಂದಿಸುತ್ತೇನೆ, ನಾನು ಸ್ಮರಿಸುತ್ತೇನೆ ಅಂತ. ಈ ಶ್ಲೋಕದಲ್ಲಿ ನಾನು ಹೇಳಿದಂಥ ಅರ್ಥ ಯಾರಿಗಾರು ಸ್ಪಷ್ಟ ಆಗದೇ ಇದ್ದರೆ ಗಾಬರಿ ಆಗಬೇಕಾದ್ದಿಲ್ಲ. ಮುಂದಿನ ಎಲ್ಲ ನಾಮಗಳೂ ಸಹ ಈ ಧ್ಯಾನ ಶ್ಲೋಕದ ಅರ್ಥವನ್ನೇ ವಿವರಿಸುತ್ತವೆ. ಬೇಕಿದ್ರೆ ಈ ಶ್ಲೋಕವನ್ನು ಎಲ್ಲರೂ ಸಿಕ್ಕಿದ್ರೆ ಹಾಗೆ ನೋಟ್ ಮಾಡ್ಕೊಳ್ಳಿ, ನೋಡ್ತಾ ಹೋಗಿ ಹೀಗೆ ಅಂತ. ಆ ನಾಮಕ್ಕೂ ಈ ಶ್ಲೋಕಕ್ಕೂ, ಆ ನಾಮಗಳೆಲ್ಲ ಈ ಶ್ಲೋಕದ ವಿವರಣೆಗಳಾಗಿರ್ತವೆ ಮುಂದಿನದು. ನೋಡಿ, ಈ ನಾಮದಿಂದ ಪ್ರಾರಂಭಗೊಂಡು 484ನೇ ನಾಮದವರೆಗೆ, ಅಂದರೆ 10 ನಾಮಗಳಲ್ಲಿ ಡಾಕಿನೀಶ್ವರಿ ಎನ್ನುವ ನಾಮದವರೆಗೂ ಸಹ ವಿಶುದ್ಧಿ ಚಕ್ರದ ಜಗನ್ಮಾತೆ ವರ್ಣನೆ ಅಂತ ಹೇಳಿದ್ದೇನೆ. ಸ್ತೋತ್ರದಲ್ಲಾದರೆ ಆ ಶ್ಲೋಕ ಹೀಗುಂಟು: ವಿಶುದ್ಧಿ ಚಕ್ರ ನಿಲಯ ಆರಕ್ತವರ್ಣ ತ್ರಿಲೋಚನ. ನೀವೇನು ಹೇಳ್ತೀರಿ? ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ ಅಂತ ಹೇಳ್ತೀರಿ ನೀವು. ರಕ್ತವರ್ಣ ಅಲ್ಲ, ಆರಕ್ತ ಅಲ್ಲ, ಅವಗ್ರಹ, 2 ಅವಗ್ರಹ, ಎಸ್ ಹಾಕಬೇಕು ಅಲ್ವಾ? ಇದ್ರೆ ಸಂತೋಷ, ಇಲ್ಲದೇ ಅದು ಹಾಕ್ಕೊಳ್ಬೇಕು. ವಿಶುದ್ಧಿ ಚಕ್ರ ನಿಲಯ ಆರಕ್ತವರ್ಣ ಮತ್ತೆ ತ್ರಿಲೋಚನ. ನಾ ಹೇಳಿದ್ದೆಲ್ಲ ಹಾಗಾಗೆ ಬರ್ತಾ ಇದೆ ನೋಡಿ, ಅಲ್ಲಿ ನಾ ಹೇಳಿದ್ದನ್ನು ಬಂದಿದೆ ಅಂತಲ್ಲ, ಅಲ್ಲಿ ಇದ್ದಿದ್ದನ್ನು ನಾನು ಹೇಳ್ತಾ ಇರೋದು ಅಷ್ಟೇ. ಮತ್ತೆ ಖಟ್ವಾಂಗಾದಿ ಪ್ರಹರಣ, ಪ್ರಹರಣ ಅಂದರೆ ಆಯುಧ, ಖಟ್ವಾಂಗ ಆದಿ ಎಕ್ಸೆಟ್ರಾ ಎಕ್ಸೆಟ್ರಾ, ಅದು ಯಾವುದೋ ಒಂದು ಮತ್ತೆ ಮುಂದೆ ಬರುತ್ತೆ. ವದನೈಕ ಸಮನ್ವಿತ, ಒಂದೇ ಮುಖ. ಮತ್ತೆ ಯಾಕೆ ಒಂದೇ ಮುಖ ಅದನ್ನು ಆಮೇಲೆ ನೋಡೋಣ. ಮತ್ತೆ ಪಾಯಸಾನ್ನ ಪ್ರಿಯ ತ್ವಕ್ಸ್ಥಾ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ. ಅಲ್ಲಿ ನಿಲ್ಲಿಸ್ಬೇಕು, ಅಮೃತಾದಿ ಮಹಾಶಕ್ತಿ. ಅಲ್ಲಿ 8 ಅಕ್ಷರ ಆಗುತ್ತೆ, ಅಲ್ಲಿ ನಿಲ್ಲಿಸ್ಬಿಡ್ತೀರಿ, ನಿಲ್ಲಿಸಬಾರ್ದು ಹಾಗೆ. ಯಾಕೆಂದರೆ ಆ ಪದ ಪೂರ್ತಿ ಆಗೋದು ಅಲ್ಲಿಗೆ. ಅಮೃತಾದಿ ಮಹಾಶಕ್ತಿ ಸಂವೃತ ಡಾಕಿನೀಶ್ವರಿ. ಇದಿಷ್ಟು ಆ ಡಾಕಿನಿ ಯೋಗಿನಿಯ ಜಗನ್ಮಾತೆಯ ಸ್ವರೂಪವನ್ನು ಹೇಳುವಂತಹ 10 ನಾಮಗಳಿವೆ ಇದರೊಳಗೆ. ನೋಡೋಣ ಇವಾಗ ಒಂದೊಂದನ್ನೇ. ಗ್ರೀವಾಕೂಪೆ ವಿಶುದ್ಧೋ ನೃಪದಲ ಕಮಲೆ ಶ್ವೇತರಕ್ತಾಂ ತ್ರಿನೇತಾಂ ಅನ್ನುವಲ್ಲಿ ಶ್ವೇತರಕ್ತಾಂ ಅಲ್ಲಿಯ ಅಂದರೆ ಆ ರಕ್ತವರ್ಣ ಅಂತ ಬಂದಿತ್ತಲ್ಲ, ಅಲ್ಲಿಂದ ವಿವರಣೆ ಪ್ರಾರಂಭ ಆಗುತ್ತೆ ಇವಾಗ. ಆ ರಕ್ತ ಅನ್ನೋದಕ್ಕೆ ಅರ್ಥ ನಸುಗೆಂಪಾಗಿರುವವಳು
476ನೇ ನಾಮ. ನಸುಗೆಂಪು ಅಂದರೆ ನಾನು ಹೇಳಿದ್ದೇನೆ ಈಗ. ಶ್ವೇತರಕ್ತಂತೂ ಪಾಟಲಂ ಅಂತ. ಬಿಳಿ ಕೆಂಪು ಮಿಶ್ರಿತವಾದದ್ದೇ ಆ ರಕ್ತ ಬಣ್ಣ. ಪಾಟಲ ಕುಸುಮ ದಾಸವಾಳದ ಬಣ್ಣ. ದಾಸವಾಳ ಅಂದರೆ ಅರಿಶಿನ ಬಣ್ಣದ ದಾಸವಾಳವೇ, ಕೆಂಪು ಬಣ್ಣದ್ದಲ್ಲ ಅಂತ. ಅಂದರೆ ಅರಿಶಿನ ಬಣ್ಣದ ದಾಸವಾಳದ ಹೂವಿನಂತೆ ಬಣ್ಣವುಳ್ಳವಳು ಡಾಕಿನಿ ದೇವಿ ಅಂತ. ಮತ್ತು ಮುಂದಿನ ನಾಮ, ಯಾಕೆಂದರೆ ಧ್ಯಾನ ಶ್ಲೋಕದಲ್ಲಿ ಇದಾಗಿದೆ, ಮತ್ತು ಸ್ತೋತ್ರದಲ್ಲೂ ಬಂದಿದೆ. ನೇರ ಮುಂದಿನ ನಾಮಕ್ಕೆ ಹೋಗೋದು. 477ನೇ ನಾಮ ತ್ರಿಲೋಚನ. 3 ಕಣ್ಣುಗಳು ಉಳ್ಳವಳು. ಅವಳ ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ. ಆ ಸೂರ್ಯನಿಂದ ಹಗಲು, ಚಂದ್ರನಿಂದ ರಾತ್ರಿ, ಮತ್ತು ನಡುಗಣ್ಣು ಅಗ್ನಿ. ಯಾಕೆ ಹೀಗೆ ಕೇಳಿದರೆ, ಅವಳು ಬಲಗಣ್ಣನ್ನು ತೆರೆದರೆ ಸೂರ್ಯೋದಯ ಆಗತ್ತೆ, ಅವಳು ಎಡಗಣ್ಣನ್ನು ತೆರೆದರೆ ಚಂದ್ರೋದಯ ಆಗತ್ತೆ, ಮತ್ತು ಇದನ್ನು ತೆಗೆದರೆ ಸಂಧ್ಯಾಕಾಲವಾಗತ್ತೆ. ಸಂಧ್ಯಾಕಾಲದ ಬಣ್ಣ ಯಾವುದು? ಅಗ್ನಿ ಅಲ್ವಾ? ಸಂಧ್ಯಾಕಾಲ ಆಗುತ್ತೆ. ಆದ್ದರಿಂದ ಇದನ್ನೇ ಆಚಾರ್ಯ ಶಂಕರ ಭಗವತ್ಪಾದರು ಹೇಳಿದ್ದು, ಅಹಸ್ಸೂತೆ ಸವ್ಯಂ ಅಲ್ವಾ. ಮುಂದೆ ಅರ್ಕಾತ್ಮಕತೆಯ ತ್ರಿಯಾಮಾಂ ವಾಮಂತೆ ಸೃಜತಿ ರಜನೀನಾಯಕತೆಯ ತೃತೀಯಾ ತೇ ದೃಷ್ಟಿ ದರದಲಿತ ಹೇಮಾಂಬುಜ ರುಚಿ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರಂತರಚರಿ. ದಿವಸ ನಿಶಯೋ ಅಂತರಚರಿ, ಹಗಲು ಮತ್ತು ರಾತ್ರಿಯ ಮಧ್ಯದಲ್ಲಿ ಸಂಚರಿಸುವಂತಹ ಕಾಲ ಯಾವುದ್ರಿ? ಸಂಧ್ಯಾಕಾಲ. ಅದನ್ನು ಹೇಳೋದಕ್ಕೆ ಎಷ್ಟು ಸುಂದರವಾದ ಪದಪುಂಜ. ದಿವಸ ನಿಶಯೋ ಅಂತರಚರಿ, ಹಗಲು ರಾತ್ರಿಗಳ ಮಧ್ಯದಲ್ಲಿ ಸಂಚರಿಸುವಂತಹದ್ದು. ಯಾರಿಗಾರು ಹೇಳಿದ್ರೆ ಅರ್ಥ ಆಗುತ್ತೆ ಇದು? ದಿವಸ ನಿಶಯೋರ್ ಅಂತರಚರಿ ಅಂತ. ಇದು ಒಂದರ್ಥ. ಮತ್ತೆ ತ್ರಿಲೋಚನ ಯಾಕೆ ಕೇಳಿದರೆ, ಪವಿತ್ರೀಕರ್ತಂ ನಃ ಪಶುಪತಿ ಪರಾಧೀನ ಹೃದಯ ದಯಾಮಿತ್ರೈರ್ನೇತ್ರೈ ಅರುಣಧವಲ ಶ್ಯಾಮರುಚುಭಿ ನದಶ್ಯೋಣೋ ಗಂಗಾ ತಪನ ತನಯೇತಿ ಧ್ರುವ ಮಮಂ ತ್ರಯಾಣಾಂ ತೀರ್ಥಾನಾಂ ಉಪನಯಸಿ ಸಂಭೇದಮನಘಂ. ಯಾತ್ರೆಗೆ ಹೋಗಬೇಕಿತ್ತು, ಏನೋ ಸಂಗಮದಲ್ಲಿ ಸ್ನಾನ ಮಾಡಬೇಕಿತ್ತು ಅಂತ ಅಂದ್ಕೊಂಡಿದ್ದು ಅದು ಕೈಗೂಡದೇ ಇದ್ದರೆ ಪಶ್ಚಾತ್ತಾಪ ಪಡಬೇಡಿ. ಸೌಂದರ್ಯ ಲಹರಿಯ ಈ ಶ್ಲೋಕವನ್ನು ಮತ್ತೆ ಮತ್ತೆ ಪಾಠನ ಮಾಡ್ರಿ. ಅರ್ಥ ಹೇಳೋದು, ಆ ಸಂಗಮದಲ್ಲಿ ಸ್ನಾನ ಮಾಡಿದ್ದಕ್ಕಿಂತ ಹೆಚ್ಚು ಪುಣ್ಯ ನಿಮ್ಮ ಪಾಲಿಗೆ ಬರ್ತದೆ. ಪವಿತ್ರೀಕರ್ತುಮ್ನಃ, ಸಂಗಮದಲ್ಲಿ ಸ್ನಾನ ಮಾಡೋದು ಯಾತಕ್ಕೋಸ್ಕರ ರೀ? ಪಾಪ ಪರಿಹಾರವಾಗಿ ಪವಿತ್ರ ಆಗಲಿ ಅಂತಲ್ವಾ? ಹಾಗೆಯೇ ನೀನು ನಮ್ಮನ್ನು ಪವಿತ್ರರನ್ನಾಗಿ ಮಾಡೋದಕ್ಕೋಸ್ಕರ ಪವಿತ್ರೀಕರ್ತುಮ್ನಃ ಪಶುಪತಿ ಪರಾಧೀನ ಹೃದಯ ದಯಾಮಿತ್ರೈ ನೇತ್ರೈ ಅರುಣ ಧವಲ ಶ್ಯಾಮರುಚುಭಿ. ಒಂದು ಆ ಅರುಣ ಧವಲ ಶ್ಯಾಮ, ಅರುಣ ಬಿಳುಪು ಅಂತರ್ಥ ಅಲ್ಲ, ಧವಲ ಬಿಳುಪು ಅಂತರ್ಥ ಗಂಗಾ ನದಿ, ಮತ್ತು ಇನ್ನೊಂದು ಯಮುನಾ ನದಿ ಶ್ಯಾಮ, ಹೌದಾನೆ. ಆಮೇಲೆ ಇನ್ನೊಂದು ಶೋಣಾ ನದಿ. ಈ 3 ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರೆ ಏನಾಗುತ್ತೋ ಅದಿಷ್ಟೂ ಪುಣ್ಯ ಈ ಶ್ಲೋಕ ಪಾರಾಯಣದಿಂದ ಬರ್ತದೆ. ನದ ಶೋಣೋ ಗಂಗಾ ತಪನ ತನಯ ಅಂದರೆ ಕಾಳಿಂದಿ ನದಿ. ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಯಾಕೆ ಒದ್ದಾಡಬೇಕು, ಅಲ್ಲಿ ಹೋಗಿ ನಾವು ಯಾಕೆ ವಂಚಿತರಾಗಬೇಕು ಅಂತ. ಭಾಳಷ್ಟು ಜನ ನನ್ನ ಹತ್ರ ಕೇಳ್ತಾರೆ, ಅದು ಏನ್ರಿ ನಿಮಗೆಲ್ಲೂ ಹೋಗ್ಬೇಕು? ನಾನು ಹೋಗೋದಾದ್ರೆ ಇಲ್ಲೇ ಹೋಗ್ತೇನೆ ಈ ಸಂಗಮಕ್ಕೆ ಅಂತ. ಇದಕ್ಕಿಂತ ಉತ್ತಮವಾದ ಸಂಗಮ ಯಾಕೆ ಕೇಳಿದರೆ, ಅಲ್ಲಿ ಸ್ನಾನ ಮಾಡಿದಾಗ ಕಣ್ಣೀರು ಬರುತ್ತೋ ಇಲ್ಲ ಗೊತ್ತಿಲ್ಲ, ಇದನ್ನು ಒಳಕ್ಕೆ ಇಳಿದು ಪಾರಾಯಣ ಮಾಡಿದಾಗ ಕಣ್ಣೀರು ಬರ್ತದೆ ರೀ. ಆ ಕಣ್ಣೀರು ಹೇಳ್ತದೆ, ಇಷ್ಟು ಶುದ್ಧ ಆಗಿದೆಯೇ ನೀನು ಇವತ್ತು ಅಂತ. ಯಾಕೆ ಕೇಳಿದರೆ, ಲೌಕಿಕವಾದಂಥ ಯಾವುದೋ ಕಾಮನೆಗಳಿಗೋಸ್ಕರ ಅದು ಸಿಗಲಿಲ್ಲ, ಅದು ಸಿಗಲಿಲ್ವಾ ಅಂತ ಕಣ್ಣೀರು ಹರಿಸೋದು ಒಂದು ಗುಂಪು. ಆದರೆ ಒಳಗಡೆಯಿಂದ ಆ ಭಾವ ಹೊತ್ತು, ಛೇ ಇಷ್ಟು ದಿವಸ ನನಗಿದು ಅರ್ಥ ಆಗದೆ ಅನ್ಯಾಯ ಮಾಡಿಕೊಂಡಲ್ಲ, ಇವತ್ತಾರು ಇದು ಗೊತ್ತಾಯ್ತಲ್ಲ ಅಂತ ತಿಳಿದು ಕಣ್ಣೀರು ಹಾಕೋದುಂಟಲ್ಲ, ಅದು ತೊಳೆಯುವ ಪ್ರಕ್ರಿಯೆ. ಅದಕ್ಕೋಸ್ಕರ
ಗಂಗಾ ಯಮುನಾ ಶೋಣಾ ನದಿಗಳ ಸಂಗಮ, ಅದರ ಪ್ರತೀಕವಾಗಿ ಅವಳಿಗೆ 3 ಕಣ್ಣು. ಇಲ್ಲಿ ಇಷ್ಟರ್ಥ, ಮತ್ತು ಇನ್ನು ಮುಂದೆ 3 ಬಂದಾಗ ಅಲ್ಲಿ ನೋಡೋಣ ಏನು ಸಿಗ್ತದೆ ಅಂತ. ಅಲ್ಲಿಗೆ ತ್ರಿಲೋಚನ, 3 ಕಣ್ಣು ಉಳ್ಳವಳು ಅಂತ. ಯಾರು? ಡಾಕಿನಿ ಯೋಗಿನಿ. ಡಾಕಿನಿ ಯೋಗಿನಿ ಅಂದರೆ ಸಾಧಕನು ವಿಶುದ್ಧಿ ಚಕ್ರದಲ್ಲಿ ಕುಂಡಲಿನಿ ಶಕ್ತಿಯನ್ನು ತಂದು ನಿಲ್ಲಿಸಿ ಅಲ್ಲಿ ನಿಂತಾಗ ಅವನಿಗೆ ಅವಳು ಹೀಗೆ ಅನುಭವಕ್ಕೆ ಬರ್ತಾಳೆ. ಯಾರಿಗೆ? ಉಪಾಸಕನಿಗೆ. ನೆಕ್ಸ್ಟ್ ಮತ್ತೆ ಖಟ್ವಾಂಗಾದಿ ಪ್ರಹರಣ, ಖಟ್ವಾಂಗವೇ ಮೊದಲಾದಂತಹ ಆಯುಧಗಳು ಉಳ್ಳವಳು ಅನ್ನೋದು ಆ ನಾಮದ ಅರ್ಥ. ಖಟ್ವಾಂಗ ಅಂದ್ರೆ ಏನ್ರಿ? ಹಿಂದೆ ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ ನಮ್ಮ ದೇಶದೊಳಗೆ, ಅವನಲ್ಲ, ಇಲ್ಲಿ ಆಯುಧದ ಹೆಸರು. ಖಟ್ವಾಂಗ ಅಂದರೆ, ಖಟ್ವಾ ಅಂದರೆ ಮಂಚ ಅಂತ ಸಂಸ್ಕೃತದಲ್ಲಿ, ಅದರ ಅಂಗ ಅಂದರೆ ಕಾಲು ಅಂತ ಅರ್ಥ. ಮಂಚದ ಕಾಲು. ಇವತ್ತಿನ ಈ ಆಧುನಿಕ ಕಾಲದ ಮಂಚದ ಕಾಲನ್ನು ನೋಡಿ ನಿಮ್ಗೆ ಏನೂ ಗೊತ್ತಾಗೋಲ್ಲ. ಸ್ವಲ್ಪ ಒಂದು 50-60 ವರ್ಷದ ಹಿಂದೆ ಮನೆಯಲ್ಲಿ ಯಾರಿದ್ದಾರು ಮನೆಯಲ್ಲಿ ಮಂಚ ಇದ್ದರೆ ಆ ಮಂಚದ ಕಾಲನ್ನು ನೋಡಿ. ಆ ಮಂಚಕ್ಕಿಂತ ಕಾಲೇ ದಪ್ಪೋನು ಅಂತ ಅನಿಸುತ್ತೆ ಕೆಲವು ಸಲ. ಮತ್ತು ಅದ್ರ ಮೇಲೆ ಡಿಸೈನ್ ಬೇರೆ ಕೆಳಗಡೆ ಹೀಗೆ ಅಂತ. ಅದಕ್ಕೆ ಖಟ್ವಾಂಗ ಅಂತ ಹೆಸರು. ಅಂತಹದ್ದು ಒಂದು ಆಯುಧ ಅಂತ. ಅಂದರೆ ಮಂಚದ ಕಾಲಿನಂತಹ ದಂಡ, ಅಂಥ ಆಯುಧವನ್ನು ಅವಳು ಹಿಡಿದಿದ್ದಾಳೆ. ಹಾಗಾಗಿ ಖಟ್ವಾಂಗಾದಿ ಪ್ರಹರಣ, ಇದು ಒಂದರ್ಥ, ಮಂಚದ ಕಾಲಿನಂತಹ ಒಂದು ಆಯುಧ. ಇನ್ನೊಂದು ಅರ್ಥ ಏನು ಅಂದರೆ ಮನುಷ್ಯನ ತಲೆಬುರುಡೆ, ನರಕಪಾಲ, ಅದೇ ತುದಿಯಲ್ಲುಂಟು, ಕೆಳಗಡೆ ಒಂದು ದಂಡ. ನೀ ಕೆಲವು ಸಲ ಈ ಮಾಂತ್ರಿಕರ ಕೈಯಲ್ಲೆಲ್ಲ ಇರುತ್ತೆ, ನೋಡ್ಬೋದು ಚಿತ್ರಗಳಲ್ಲಿ, ಅಥವಾ ಯಾವುದಾದ್ರು ಈ ಸಿನಿಮಾಗಳಲ್ಲಿ ನೋಡಿದ್ದಿದ್ರೆ ಗೊತ್ತಾಗುತ್ತೆ. ಹೀಗೆ ನರಕಪಾಲದ ತುದಿಯುಳ್ಳಂಥ ದಂಡಕ್ಕೆ ಖಟ್ವಾಂಗ ಅಂತ ಹೆಸರು. ಅಂತಹ ಆಯುಧವನ್ನು ಅವಳು ಧಾರಣೆ ಮಾಡಿದ್ದಾಳೆ. ಆದ್ದರಿಂದ ಅವಳ ಹೆಸರು ಖಟ್ವಾಂಗಾದಿ ಪ್ರಹರಣ. ಆ ಖಟ್ವಾಂಗಾದಿ ಪ್ರಹರಣ ಅಂದರೆ ಆದಿಶಬ್ದ ಅಂದ್ರೆ ಇಷ್ಟು ತಗೊಳ್ಬೇಕು. ಖಟ್ವಾಂಗ, ಆಮೇಲೆ ಖಡ್ಗ, ಮತ್ತು ತ್ರಿಶೂಲ, ಮಹಾಚರ್ಮ, ಈ 4 ಆಯುಧಗಳನ್ನು ಆದಿಶಬ್ದದಿಂದ ಇದಿಷ್ಟನ್ನು ಸಹ ಸೇರಿಸಿಕೊಳ್ಳಬೇಕು. ಅದನ್ನು ಧ್ಯಾನ ಶ್ಲೋಕದಲ್ಲಿ ಹೇಳಿದೆ. ಹಾಗಾಗಿ ಇಷ್ಟು ಅರ್ಥ ಅದಕ್ಕೆ. ಅದಾದಮೇಲೆ ಮುಂದಿನ ನಾಮ ವದನೈಕ ಸಮನ್ವಿತ, ಅಂದರೆ ಏಕಮುಖದಿಂದ ಕೂಡಿದವಳು. ಆ ಏಕಮುಖ ಅಂದರೆ ಯಾಕೆ ಒಂದೇ ಮುಖ? ನಮಗೂ ಒಂದೇ ಮುಖ, ಅದೇನ್ರಿ ವಿಶೇಷತೆ ಅಂದರೆ ನಮಗೂ ಒಂದೇ ಮುಖ, ಅವಳಿಗೂ ಒಂದೇ ಮುಖ. ಆದರೆ ಅವಳ ಮುಖ ಅದು ಜ್ಞಾನೈಕ ಮುಖ, ನಮ್ಮದು ಅಜ್ಞಾನೈಕ ಮುಖ ಅಷ್ಟೇ. ತಪ್ಪು ತಿಳ್ಕೊಳ್ಬೇಡಿ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೇನೆ, ನಿಮಗೆ ಹೇಳ್ತಾ ಇಲ್ಲ ನಾನು. ಏಕೆಂದರೆ ಆ ಅಖಂಡವಾದಂಥ ಜ್ಞಾನ ಅವಳ ಮುಖದಿಂದ ಹೊರಹೊಮ್ಮತಾ ಇದೆ. ಅದಕ್ಕೋಸ್ಕರ ಅವಳ ದೃಷ್ಟಿಪಾತ ಆದರೆ ಸಾಕು ಹೀಗೆ ಅಂತ. ಹೀಗೆ ಯಾಕೆಂದರೆ ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ಯಾವ ವ್ಯಾಖ್ಯಾನಕಾರರೂ ಸಹ ಅವಳಿಗೆ ಯಾಕೆ ಒಂದೇ ಮುಖ ಅನ್ನೋದಕ್ಕೆ ವಿವರಣೆ ಕೊಡಲಿಲ್ಲ. ಹಾಗಾಗಿ ಅದು ಜ್ಞಾನೈಕ ಮುಖ ಅಂತ ನಾನು ಭಾವಿಸಿಕೊಂಡಿದ್ದೇನೆ, ಅಪಾರ್ಥ ಆಗಲಿಕ್ಕಿಲ್ಲ ಅಂತ ಭಾವಿಸಿದ್ದೇನೆ. ಮತ್ತು ಮುಂದಿನ ನಾಮ 480ನೇ ನಾಮ ಪಾಯಸಾನ್ನ ಪ್ರಿಯ. ಜಗನ್ಮಾತೆಗೆ ಇಷ್ಟವಾದಂತಹದ್ದು ಪಾಯಸಾನ್ನ. ಹಾಗಿದ್ರೆ ಏನು ಪಾಯಸಾನ್ನ ಅಂದರೆ ಏನು? ನಮಗೆಲ್ಲ ಗೊತ್ತು, ಒಂದಿಷ್ಟು ಅಕ್ಕಿಯನ್ನು ಬೇಯಿಸೋದು, ಬೆಲ್ಲ ಹಾಕೋದು, ಕೊನೆಗೆ ಒಂದು 2 ಚಮಚ ಹಾಲು ಹಾಕಿಬಿಟ್ರೆ ಪಾಯಸಾನ್ನ. ಇದು ಅಲ್ಲ. ಪಯೋ ವಿಕಾರ ಪಾಯಸ, ಹಾಲಿನ ವಿಕಾರ. ಹಾಲಿನ ವಿಕಾರ ಅಂದರೆ ಹಾಲನ್ನು ಕಾಯಿಸಿ ಮತ್ತೆ ಅದನ್ನು ಬದಲಾವಣೆ ಮಾಡಬೇಕು ಅಂದರೆ ಅದನ್ನೇ ಹಾಕಿ ಅಕ್ಕಿಯನ್ನು ಬೇಯಿಸಬೇಕು, ಹಾಲಿನಲ್ಲಿಯೇ ಅನ್ನ ಆಗಬೇಕು. ಅದು ಪಯೋವಿಕಾರ ಅಂತ ಅರ್ಥ. ದಟ್ ಈಸ್ ಕಾಲ್ಡ್ ಕ್ಷೀರಾನ್ನ. ಈಗ ಸ್ಪಷ್ಟ ಆಗುತ್ತೆ. ನಮಗೇನು ಅರ್ಥಗಳಿದ್ರೆ ಅಥವಾ ಅನ್ನ ಇರುತ್ತೆ, ಅದನ್ನ ಸ್ವಲ್ಪ ಪಾಯಸ ಹಾಕ್ಬಿಡೋದು, ಅದು ಪಾಯಸಾನ್ನ ಅಲ್ಲ. ಇಂತಹ ಕ್ಷೀರಾನ್ನ ಜಗನ್ಮಾತೆಗೆ ಅತ್ಯಂತ ಇಷ್ಟವಾದದ್ದು. ಅದಕ್ಕೋಸ್ಕರ ನೋಡಿ, ಎಲ್ಲೇ ಚಂಡಿಕಾ ಹೋಮ ನಡೀಲಿ ಆ ಹೋಮದ್ರವ್ಯ ಪಾಯಸ.
ಪಾಯಸಾನ್ನ ಅಂದರೆ ಪಯಸ್ ಎನ್ನುವಂಥದ್ದು, ಹಾಲು ಎನ್ನುವಂಥದ್ದು ಇವತ್ತು ನಮಗೆ ಸಿಗ್ತಾ ಇದೆ, ಅದರ ಬೆಲೆ ಗೊತ್ತಿಲ್ಲ. ಅತ್ಯಂತ ಅಮೂಲ್ಯವಾದಂಥ ವಸ್ತು ಅದು. ಅದಕ್ಕೆ ಸಂಸ್ಥೆಯಲ್ಲಿ ಇನ್ನೊಂದು ಹೆಸರೇ ಅಮೃತ ಅಂತ. ಎಲ್ಲ ವಯಸ್ಸಿನವರಿಗೂ ಅಮೃತವೇ, ವಿಶೇಷವಾಗಿ ಮಕ್ಕಳಿಗಂತೂ ಸಹ ಅದು ಅಮೃತ. ಯಾಕೆಂದರೆ ಈ ಮನುಷ್ಯನ ದೇಹದ ಬೆಳವಣಿಗೆ ಬೇಕಾದಂಥ ಎಲ್ಲ ಉತ್ತಮಾಂಶಗಳು ಸಹ ಅಲ್ಲಿವೆ. ಹಾಗಾಗಿ ಅದು ಅಮೃತಪ್ರಾಯವಾದಂಥದ್ದು. ಹಾಗಾಗಿ ಹಾಲಿಗೆ ಅಷ್ಟು ಬೆಲೆ. ಆ ಹಾಲಿನ ಜೊತೆಗೆ ಅಷ್ಟೇ ಉತ್ತಮ ಗುಣಗಳಿಂದ ಕೂಡಿದಂತಹ ಉತ್ತಮ ಭಲ್ಲಾತಕಿ ಅಂದರೆ ಅರ್ಥ ಆಗೋದಿಲ್ಲ ನಿಮಗೆ, ಗೋಡಂಬಿ, ದ್ರಾಕ್ಷೆ ಮತ್ತು ಕೇಸರಿ ಕುಸುಮ ಇವೆಲ್ಲವನ್ನು ಸಹ ಹಾಕಿ ಪಾಯಸವನ್ನು ಮಾಡಿ ಅದನ್ನು ಹೋಮದ್ರವ್ಯವಾಗಿ ಬಳಸುವಂತಹದ್ದು ಚಂಡಿಕಾಯಾಗದಲ್ಲಿ ಇರುವಂತಹ ಕ್ರಮ. ಯಾಕೆ ಕೇಳಿದರೆ ಅದಕ್ಕೆ ಕಾರಣ ಇಷ್ಟೇ, ಪಾಯಸ ಅನ್ನ ಪ್ರಿಯ. ಪಾಯಸ ಅನ್ನ ಅವಳಿಗೆ ಅತ್ಯಂತ ಇಷ್ಟ. ಹೋಮದಲ್ಲಿ ಅಲ್ಲದೆ ಇದ್ದರೆ ನೈವೇದ್ಯನಾದರೂ ಸಹ ಅದನ್ನು ಮಾಡುವಂತಹದ್ದು. ಹೀಗೆ ಅಂತ ಇಷ್ಟಾದ ಮೇಲೆ ಮುಂದಿನ ನಾಮ ತ್ವಕ್ಸ್ಥ ಅಂತ. ತ್ವಕ್ಸ್ಥ ಅಂದರೆ ತ್ವಗಿಂದ್ರಿಯದಲ್ಲಿ ಇರುವವಳು. ತ್ವಗಿಂದ್ರಿಯದಲ್ಲಿ ಇರುವವಳು ಅಂದರೆ ತ್ವಗಿಂದ್ರಿಯದಲ್ಲಿ ಅಭಿಮಾನ ತಾಳುವವಳು ಅಂತ ಅರ್ಥ. ಅಂದರೆ ಆ ತ್ವಗಿಂದ್ರಿಯ ಅಭಿಮಾನಿಯಾಗಿದ್ದಾಳೆ ಡಾಕಿನಿ ದೇವಿ. ಅವಳ ಸಾನ್ನಿಧ್ಯ ಅಲ್ಲಿ ಇದ್ದರೆ ತ್ವಗೀಂದ್ರಿಯ ಸಮರ್ಥವಾಗಿ ಕೆಲಸ ಮಾಡುತ್ತೆ. ಅವಳು ಸಾನ್ನಿಧ್ಯ ಇಲ್ಲದಿದ್ದರೆ ತ್ವಗೀಂದ್ರಿಯ ಕೆಲಸ ಮಾಡೋದಿಲ್ಲ, ಸ್ಪರ್ಶಜ್ಞಾನ ಕಡಿಮೆ ಅಂತ ಅರ್ಥ. ಜಗನ್ಮಾತೆ ಈ ಇಂದ್ರಿಯಗಳಲ್ಲಿ ಅಭಿಮಾನವನ್ನು ಕಡಿಮೆಗೊಳಿಸಿದಾಗ ಮನುಷ್ಯನಿಗೂ ಸಹ ತ್ವಗೀಂದ್ರಿಯ ಕೆಲಸ ಮಾಡೋದಿಲ್ಲ. ಆಮೇಲೆ ನ್ಯೂರಾಲಜಿಸ್ಟ್ ಕೊಡ್ತಾರೆ, ಗೊತ್ತಾಗುತ್ತಾ ಅಂತ, ಹೀಗೆ ಅಲ್ವಾ, ಸೆನ್ಸೇಷನು ಇರೋದಿಲ್ಲ, ಸ್ಪರ್ಶಜ್ಞಾನ ಇರೋದಿಲ್ಲ. ಹೀಗೆ ಆ ತ್ವಗೀಂದ್ರಿಯದಲ್ಲಿ ಅಭಿಮಾನ ಉಳ್ಳವಳು. ಮತ್ತು ಇಷ್ಟೇ ಇದರ ಅರ್ಥ. ಮುಂದಕ್ಕೆ ಹೋಗೋಣ. ಪಶುಲೋಕ ಭಯಂಕರೀ, ಅಜ್ಞಾನಿಗಳಿಗೆ ಭಯವನ್ನು ಉಂಟು ಮಾಡುವವಳು ಅನ್ನೋದು ಈ ನಾಮದ ಅರ್ಥ. ಆ ಪಶುಲೋಕ ಭಯಂಕರಿ ಅಂತ ಶಬ್ದ, ಅದರ ತಾತ್ಪರ್ಯ ಅಜ್ಞಾನಿಗಳು ಅಂತ. ಭಾಸ್ಕರ್ ರಾಯರು ವಿವರಣೆ ಕೊಡ್ತಾರೆ, ಪಶುಗಳು ಅಂದರೆ ಯಾರು ಅಂತ. ಅದ್ರ ಕೇಳಿದರೆ ಹೆದರಿಕೆ ಆಗುತ್ತೆ ನಮಗೆ. ಏನು ಕೇಳಿದರೆ ಅದ್ವೈತ ವಿದ್ಯಾವಿಹೀನಾ ಪಶವಃ, ಅವ್ರ ಶಬ್ದ ಇದು, ನಂದಲ್ಲ. ಅದ್ವೈತ ವಿದ್ಯಾವಿಹೀನಾ ಪಶವಃ ತೇವ ಲೋಕಾಹ, ಅವರದ್ದೇ ಸಮುದಾಯ. ಅಂದರೆ ಜೀವಬ್ರಹ್ಮ ಐಕ್ಯವನ್ನು ಭಾವಿಸದೇ ಇರುವವರು, ನಾನು ಪರಮಾತ್ಮನಿಗಿಂತ ಸದಾ ಬೇರೆ 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 ಅಂತ ಅಂದ್ಕೊಳ್ಳುವವರು, ಅವರು ಪಶುಗಳು. ಹಾಗಿದ್ರೆ ನಾನೆಂಬುದು ಒಂದಂಶ, ನೀನೆಂಬುದು ಒಂದಂಶ, ನಾನು ನೀನುಗಳಳಿದ ಸರ್ವೈಕ್ಯ ಒಂದು. ಯಾಕೆಂದರೆ ನಾನು ಅಂತ ಹೇಳುವಲ್ಲಿ ಯಾವ ಚೈತನ್ಯ ಉಂಟೋ, ನೀನು ಅಂತ ಹೇಳಲು ಅದೇ ಚೈತನ್ಯ ಉಂಟು. ಅದೇ ಚೈತನ್ಯ ಆ ದೇಹದಲ್ಲಿದ್ದಾಗ ನೀನು, ಅದೇ ಚೈತನ್ಯ ಈ ದೇಹದಲ್ಲಿದ್ದಾಗ ನಾನು. ದೇಹ ಬೇರೆಯಿಂದಾಗಿ, ದೇಹದ ಭೇದದಿಂದಾಗಿ ನಾನು ನೀನು ಶಬ್ದ ಪ್ರಯೋಗ ಅಷ್ಟೇ ಹೊರತುನು ಸಹ ಚೈತನ್ಯದ ನೆಲೆಯಲ್ಲಿ ಒಂದೇ. ಇದು ಹೇಳೋದಷ್ಟೇ ಅಲ್ಲ, ಉದ್ಧವ ಗೀತೆಯಲ್ಲೂ ಭಗವಂತ ಇದೇ ಮಾತನ್ನು ಹೇಳ್ತಾನೆ, ಇದೇ ಮಾತನ್ನು ಹೇಳ್ತಾನೆ. ಹಾಗಾಗಿ ಎಲ್ಲಿವರೆಗೆ ಈ ದೇಹದ ನೆಲೆಯ ಭೇದ ಬುದ್ಧಿಯನ್ನೇ ಇಟ್ಕೊಂಡು ಅದೇ ಅಂತಿಮ ಸತ್ಯ ಅಂತ ಅಂದ್ಕೊಂಡಿರ್ತಾರೋ ಅವರೇ ಪಶುಗಳು ಅಂತ. ತೇವ ಪಶವಃ, ತೇವ ಲೋಕ, ಲೋಕ ಅಂದರೆ ಸಮುದಾಯ ಅಂತ ಅರ್ಥ, ಗುಂಪು ಅಂತ ಅರ್ಥ. ಅಂಥವರಿಗೆ ಅವಳು ಭಯಂಕರೀ, ಭಯವನ್ನು ಉಂಟು ಮಾಡ್ತಾಳೆ. ಭಾಸ್ಕರಾಯರು ಹೇಳ್ತಾರೆ, ನಾನು ಈ ಮಾತನ್ನು ಹೇಳೋದಕ್ಕೆ ನನಗೆ ಆಧಾರ ಉಂಟು ಅಂತ. ಏನು ಆಧಾರಕ್ಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನೋಡಿ, ಉಪನಿಷತ್ತು ಹೇಳುತ್ತೆ ಈ ಮಾತನ್ನು. ಬೃಹದಾರಣ್ಯಕ ಉಪನಿಷತ್ತು, ಅಥ ಯೋ ಅನ್ಯಾಂ ದೇವತಾಮುಪಾಸ್ತೆ ಅನ್ಯೋ ಅಸಾವಿತಿ ಅನ್ಯೋ ಅಹಮಸ್ಮೇತಿ ನ ಸ ವೇದ ಯಥಾ ಪಶುರೇವಂ ಸ ದೇವಾನಾಂ. ಉಪನಿಷತ್ತು ಈ ಮಾತು ಹೇಳಿದೆ, ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತೇನೆ. ಅಂದರೆ ಯಾವನು ಇದು ಬೇರೆ ನಾನು ಬೇರೆ ಅಂತ ಅನ್ಯ ದೇವತೆಯನ್ನು ಉಪಾಸನೆ ಮಾಡ್ತಾನೋ ಅವನು ಏನು, ಪಶು, ಅಜ್ಞ.
ಯಾರಿಗೆ ಕೇಳಿದ್ರು ದೇವತೆಗಳಿಗೆ. ಇವನನ್ನು ದೇವತೆಗಳು ಆಟ ಆಡಿಸ್ತಾರೆ. ಹೇಗೆ ಅಂದರೆ ಹಸುವಿಗೆ ಹಗ್ಗವನ್ನು ಕಟ್ಟಿ ಆ ಪಶುವಿನ ಯಜಮಾನ ಹೇಗೆ ಕುಣಿಸ್ತಾನೋ ಆಟ ಆಡಿಸ್ತಾನೋ ಹಾಗೆ ಎನ್ನುವ ಅರ್ಥದಲ್ಲಿ ಅಂತ. ಸದೇವಾನಾಂ ಪಶು ಅಂತ. ಇದು ಬೃಹದಾರಣ್ಯಕ ಉಪನಿಷತ್ತು ಹೇಳಿದ ಒಂದು ಮಾತು. ಮತ್ತು ಅಲ್ಲೇ ಇನ್ನೊಂದು ಕಡೆಗೆ ಬರ್ತದೆ, ದ್ವಿತೀಯಾದ್ವೈಭಯಂ ಭವತಿ. ಎಲ್ಲಿಯವರೆಗೆ ನೀನು ಭೇದವನ್ನು ನೋಡ್ತೀಯೋ, ನಿನಗಿಂತ ಬೇರೆ ಆಗಿ ಇನ್ನೊಂದು ಇದೆ ಅಂತ ಅಂದ್ಕೊಳ್ತೀಯೋ, ಅಲ್ಲಿಯವರೆಗೆ ನಿನಗೆ ಭಯ, ಕಟ್ಟಿಟ್ಟ ಬುತ್ತಿ. ಕೆಲವು ಸಲ ಮನೆಯಲ್ಲಿ ಒಬ್ಬರೇ ಇದ್ದಾಗ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಭಯ ಆಗುತ್ತೆ ಅಂದರೆ ಏನು? ಯಾರೋ ಬಂದಂಗೆ ಆಗುತ್ತೆ. ಆ ಯಾರೋ ಅನ್ನೋವನು ನಿನಗಿಂತ ಬೇರೆ ಅಂತ ಅಂದ್ಕೊಂಡಿದ್ದು ತಾನೆ ನಿನಗೆ ಭಯ. ಹಾಗಾಗಿ ಎಲ್ಲಿವರೆಗೆ ನಿನಗೆ ಈ ಭೇದ ಬುದ್ಧಿ ಇರುತ್ತೋ ಅಲ್ಲಿಯವರೆಗೂ ಸಹ ಭಯ ನಿಶ್ಚಿತ. ಎಲ್ಲೆಲ್ಲಿ ನಿನಗಿಂತ ಹೊರತಾದಂಥ ಇನ್ನೊಂದನ್ನು ಕಾಣ್ತೀಯೋ ಅಲ್ಲೆಲ್ಲ ಭಯ ಎನ್ನುವಂಥದ್ದು ಯಾವಾಗಲೂ ಇರ್ತದೆ. ಅಲ್ಲಿ ಏನು ಹೇಳ್ದಂಗಾಯಿತು? ಅದ್ವೈತವೇ ಅಭಯ, ದ್ವೈತ ಭಾವವೇ ಭಯ ಅಂತ. ಇದು ಉಪನಿಷತ್ತು ಹೇಳಿದಂಥ ಇನ್ನೊಂದು ಕಡೆಗೆ ಬಂದಂಥ ಮಾತು. ತೈತ್ತಿರಿ ಉಪನಿಷತ್ತು ಹೇಳುತ್ತೆ, ಯ ಏತಸ್ಮಿನ್ ಉದರಮಂತರಂ ಕುರುತೆ ಅಥ ತಸ್ಯ ಭಯಂ ಭವತಿ. ಈ ವಿಚಾರದಲ್ಲಿ ಯಾವನಾದರೂ ಸ್ವಲ್ಪ ಉದರಂ ಅಂತರಂ ಕುರುತೆ, ಅಂತರ ಅಂದರೆ ಭೇದ, ಉದರಂ ಅಂದರೆ ಕಿಂಚಿತ್ ಅಂತ ಅರ್ಥ, ಸ್ವಲ್ಪ ಭೇದವನ್ನು ಎಣಿಸ್ತಾನೋ ಅವನಿಗೆ ಭಯ ಎನ್ನುವಂಥದ್ದು ನಿಶ್ಚಿತ. ಆದ್ದರಿಂದ ಇಂತಹ ಈ ಭೇದ ಬುದ್ಧಿ ಇರುವಂಥ ಜನರಿಗೆ ಜಗನ್ಮಾತೆ ಭಯಂಕರಿ ಅಂತ. ಆ ಪಶು ಅನ್ನೋದಕ್ಕೆ ಭಾಸ್ಕರಾಯರು ಕೊಟ್ಟಂಥ ವಿವರಣೆ ಇಷ್ಟು. ಮತ್ತು ಪಶಬಂಧನೆ, ಲಕ್ಷ್ಮೀಧರ ವ್ಯಾಖ್ಯಾನಕಾರ ಇದಕ್ಕೊಂದು ವಿವರಣೆ ಕೊಡ್ತಾನೆ. ಪಶಬಂಧನೆ ಎನ್ನುವಂಥ ಧಾತುವಿನಿಂದ ನಿಷ್ಪನ್ನವಾದಂಥ ಈ ಶಬ್ದ ಪಶ್ಯತಿ ಇತಿ ಪಶು. ಪಶು ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಪಶು ಅಂದರೆ ಏನು ರೀ? ಪ್ರಾಣಿಗಳನ್ನ ನಾವು ಹೇಳ್ತೇವೆ. ಇಂದ್ರಿಯದಿಂದ, ನೇತ್ರೇಂದ್ರಿಯಿಂದ ಪ್ರಪಂಚವನ್ನು ನೋಡುತ್ತೆ. ಹುಲ್ಲನ್ನು ನೋಡಿತು, ಅದರ ಕಡೆಗೆ ಹೋಯಿತು. ಅಲ್ಲೇ ಏನೋ ತಿಂಡಿ ಹಾಕಿದ್ದು ಗೊತ್ತಾಯಿತು, ಹೋಗಿ ಕಸದ ಬುಟ್ಟಿಗೆ ಬಾಯಿ ಹಾಕಿತು, ಅದು ಪಶು. ಹಾಗೆಯೇ ಮನುಷ್ಯನೂ ಸಹ ಈ ಪಂಚ ಇಂದ್ರಿಯಗಳಿಂದ ಏನೆಲ್ಲ ನೋಡ್ತಾನೋ ಅವುಗಳ ಕಡೆಗೇ ಹೋಗ್ತಾ ಇರ್ತಾನೆ. ಕೆಲವು ಸಲ ದೈಹಿಕವಾಗಿ, ಕೆಲವು ಸಲ ಮಾನಸಿಕವಾಗಿ. ಅದನ್ನು ಹೇಳಿ ಈ ಲಕ್ಷ್ಮೀಧರ ಕೇಳ್ತಾನೆ, ಓ ನೀನು ಪಶು ಅಲ್ವಾ? ಕಣ್ಣು ನೋಡಿತು, ಅಲ್ಲಿಗೆ ಹೋದೆ. ಎಲ್ಲೋ ಒಂದು ಕಡೆಗೆ ವಾಸನೆ ಬಂತು, ರಸ್ತೆ ಕಡೆಗೆ ಕರಿತಾ ಇರೋದು, ಮೂಗು ಹೇಳಿತು, ಓ ಏನೋ ಕರಿತಾ ಇದ್ದಾರೆ ಇಲ್ಲಿ ಅಂತ. ಕಾಲು ಹೆಜ್ಜೆ ಹಾಕ್ತಲ್ರಿ ಅಲ್ಲಿಗೆ, ಯಾಕೆ? ನೀನು ಪಶು ಅಲ್ವಾ? ಏನೋ ಕೇಳಿತು, ಏನೋ ಭಾರಿ ಶಬ್ದ ಇದೆಯಲ್ಲ, ನೋಡೋಣ ಅಂತ ಕಿವಿ, ಅದ್ರ ಕಡೆಗೆ ಹೋದೆ. ಹೌದು ತಾನೆ? ತ್ವಗೀಂದ್ರಿಯ, ಅದಕ್ಕೆ ಮುಟ್ಟಿದಾಗ ಸ್ಪರ್ಶ ಆಯಿತು, ಪರವಾಗಿಲ್ಲ, ಇನ್ನೊಂದ್ಸಲ ಮುಟ್ಟೋಣ ಅಂತ ಅನಿಸುತ್ತೆ. ಹೌದು ತಾನೆ? ಆಮೇಲೆ ನಾಲಿಗೆ, ರುಚಿಯಾಗಿದೆ ಅಂತ. ಹಾಗಾಗಿ ನೀನು ಎಲ್ಲಿಯವರೆಗೆ ಇಂದ್ರಿಯಾರ್ಥಗಳಾದಂಥ ವಿಷಯಗಳ ಕಡೆಗೆ ಗಮನ ಹರಿಸ್ತಾ ಇರ್ತೀಯೋ ಅಲ್ಲಿಯವರೆಗೆ ನೀನು ಪಶು ಹೌದಾ ಅಲ್ವಾ ವಿಚಾರ ಮಾಡು. ಆ ಧಾತು ಹೇಳುತ್ತೆ ಪಶಬಂಧನೆ ಅಂತ. ಅಲ್ಲಿ ಹೋದಿಯಲ್ಲ ನೀನು, ಹೋಗಿ ಏನಾದೆ ಕೇಳಿದರೆ ಪೂರ್ತಿ ತೃಪ್ತಿ ಸಿಗ್ತಾ, ಅಯ್ಯೋ ಇದ್ರ ಹಣೆ ಬರ ಇಷ್ಟೇ ಅಂತ ಮತ್ತೆ ಪುನಃ. ಹೀಗೆ ಆ ಇಂದ್ರಿಯಗಳಿಗೆ ಗೋಚರಿಸುವುದಷ್ಟೇ ಸತ್ಯ ಅಂತ ಅಂದ್ಕೊಂಡು ಮೊದಲು ಹೋದೆ, ಆಮೇಲೆ ಅಲ್ಲೇ ಮುಂದುವರೆದೆ, ಆಮೇಲೆ ಅಲ್ಲೇ ಮತ್ತೆ ಹೋಗ್ತಾ ಇದ್ರೆ ಏನಾಗ ಅದರ ಆಚೆ ಇನ್ನೊಂದು ಸತ್ಯವೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಭಾವನೆ ಬಂದ್ಬಿಡುತ್ತಲ್ಲ, ಇದು ಪಶು ಭಾವನೆ. ಯಾಕೆ ಅಂದರೆ ಪಶುಗಳಿಗೆ ತಪ್ಪು ತಿಳ್ಕೊಳ್ಬೇಡಿ, ಅಕ್ಕ, ತಂಗಿ, ಅಣ್ಣ, ತಮ್ಮ ಈ ಯಾವ ಭಾವನೆಗಳೂ ಸಹ ಇರುವುದಿಲ್ಲ. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಪ್ರಾಯಶಃ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ನಾನು ದೈಹಿಕವಾದಂತಹ ಸಂಬಂಧ ಕ್ರಿಯೆಯಲ್ಲಿ ಯಾವ ಭಾವನೆಯೂ ಅವುಗಳಿಗೆ ಅಡ್ಡಿ ಆಗೋಲ್ಲ ಅಲ್ವಾ? ಹಾಗೇನೆ ಇದೇ ಸತ್ಯ ಅಂತ ಅಂದ್ಕೊಂಡು ನೀನು ಮುಂದಕ್ಕೆ ಹೋದರೆ, ಇದರಿಂದ ಆಚೆ ಇನ್ನೇನು ಇಲ್ಲ ಅಂತ ಅಂದ್ಕೊಂಡ್ರೆ ನೀನು ಪಶು ಅಲ್ಲದೆ ಇನ್ನೇನು ನೀನು. ಏನೂ ಇಲ್ಲ ಅಂತ ತಿಳಿಯುವಂಥ ಅಜ್ಞಾನಿಯೇ ಅತ್ಯಂತ ದೊಡ್ಡ ಪಶು. ಇಂಥವರಿಗೆ ದೇವಿ ಭಯಂಕರಿ. ಭಯಂಕರಿ ಅಂದರೆ ಅಜ್ಞಾನದಿಂದ ಬದ್ಧನಾದಂಥ ಈ ಜೀವಿಗೆ ಮತ್ತೆ ಮತ್ತೆ ಜನನ ಮರಣ ರೂಪವಾದಂಥ ಭಯವನ್ನು ತಂದೊಡ್ಡಿ ಅವಳು ಭಯಂಕರಿ ಆಗ್ತಾಳೆ ಅಂತ ಅರ್ಥ.
ಅಜ್ಞಾನದಿಂದ ಇಲ್ಲಿ ಬದ್ಧನಾದಂಥ ಈ ಜೀವನೇ ಪಶು. ಅಂದರೆ ಸದಾ ಸಂಸಾರದ ಸುಖದಲ್ಲಿಯೇ ಓಲಾಡ್ತಾ ಆತ್ಮವಿಸ್ಮೃತಿಯನ್ನು ಹೊಂದಿದಂಥವನು, ಅಂದರೆ ಪರಮಾತ್ಮನನ್ನು ಮರೆತಂಥವನು. ಇಂಥ ಪಶುಗಳಿಗೆ ದೇವಿ ಭಯಂಕರಿ ಆಗ್ತಾಳೆ ಎನ್ನುವಂತಹ ಮಾತಿನೊಂದಿಗೆ ಅವಳು ಭಯಂಕರಿ ಎನ್ನುವಂಥ ಮಾತನ್ನು ಆ ಲಕ್ಷ್ಮೀಧರ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ವೈದ್ಯನಾಥ ದೀಕ್ಷಿತರ ಅಭಿಪ್ರಾಯವೂ ಸಹ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ರೀತಿಯಾಗಿ ಉಂಟು. ಆದರೆ ಇಂತಹ ಭಯಂಕರಿಯಾದಂಥ ಜಗನ್ಮಾತೆ ಅಮೃತಾದಿ ಮಹಾಶಕ್ತಿ ಸಂಹೃತ. ಈ ಡಾಕಿನಿ ಯೋಗಿನಿಯ ಕೊನೆ 2 ನಾಮಗಳು ಉಳ್ಕೊಂಡಿವೆ. ಒಂದು ಅಮೃತಾದಿ ಮಹಾಶಕ್ತಿ ಸಂಹೃತ, ಇನ್ನೊಂದು ಡಾಕಿನೀಶ್ವರಿ ಎನ್ನುವಂಥದ್ದು. ಏನಿದ್ರೂ ಅಮೃತ ಎನ್ನುವಂತಹ ಶಬ್ದಕ್ಕೆ ಬಂದಿದ್ದೇವೆ. ಹಾಗಾಗಿ ಪಶುಗಳಿಗೆ ಭಯಂಕರಿ ಆಗಲಿ, ನಾವು ಪಶುಗಳಾಗದೇ ಇದ್ದರೆ ನಮಗೆ ಅವಳು ಅಭಯಂಕರಿ ಆಗ್ತಾಳೆ ಎನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ಈ 482ನೇ ನಾಮಕ್ಕೆ ನಿಲ್ಲಿಸ್ಕೊಳ್ಳೋಣ. 1-2 ಮಾತನ್ನು ಹೇಳುವ ಕರ್ತವ್ಯದ ಅಂಶ ಉಂಟು. ನಾವೊಂದು ಮಹಾಪರ್ವಕಾಲದಲ್ಲಿ ಸೇರಿದ್ದೇವೆ. ನಾನು ಒಂದು ಮಾತನ್ನು ಹೇಳಲೇಬೇಕು. ಈ ಸರಣಿಗಳೆಲ್ಲ ನಿಶ್ಚಯ ಆಗೋದು 1 ತಿಂಗಳ 15 ದಿವಸ ಮೊದಲಲ್ಲ. ಪ್ರಾಯಶಃ 6 ತಿಂಗಳದ ಪ್ರೋಗ್ರಾಮ್ ಬುಕ್ಲೆಟ್ ನಿಮ್ಮ ಕೈಯಲ್ಲಿರುತ್ತೆ. ಅಲ್ಲಿ 6 ತಿಂಗಳ ಕಾಣಿಸಿರ್ತಾರೆ. ಆದರೆ ಅದು ನಿಶ್ಚಯ ಆಗೋದು 10ರಿಂದ 11 ತಿಂಗಳ ಮೊದಲು. ಆವಾಗ ಈ ಲಲಿತಾ ಪಂಚಮಿಯೇ ಇವತ್ತು ಬರ್ತದೆ, ನಾನು ಲಲಿತಾ ಸಹಸ್ರನಾಮದ ಬಗ್ಗೆ ಹೇಳ್ತೇನೆ ಎನ್ನುವಂಥ ಕಲ್ಪನೆ ನನಗೂ ಇರೋದಿಲ್ಲ. ಪ್ರಾಯಶಃ ವ್ಯವಸ್ಥೆಗೊಳಿಸಿದಂಥ ಶ್ರೀಯುತ ರಾಮು ಅವರಿಗೂ ಇದೆಯಲ್ಲ ಗೊತ್ತಿಲ್ಲ. ಯಾವುದೋ ಒಂದು ಕ್ಯಾಲೆಂಡರ್ ತಂದುಬಿಟ್ಟು ಸರ್ ಇಂತಿಂಥ ದಿವಸ ಅಂತ ನಾನು ಎಷ್ಟೋ ಸಲ ಹೇಳ್ತೇನೆ. ಆ ದಿವಸ ಏನು ಬರುತ್ತೋ ಏನೋ, ಏನು ಅನಾನುಕೂಲ ಆಗುತ್ತೋ, ಏನು ತೊಂದರೆ ಆಗುತ್ತೋ ಗೊತ್ತಿಲ್ಲ ಅಂತ. ಆದರೆ ಅವರು ಎಷ್ಟೋ ಸಲ ಹೇಳ್ತಾರೆ ನನಗೆ, ಸರ್ ಒಪ್ಕೊಂಡು ಬಿಡಿ ಸರ್, ಏನಾದರೂ ಆಗಲಿ, ಜಗನ್ಮಾತೆ ಹೇಗೆ ಮಾಡ್ತಾಳೋ ಹಾಗೆ ಮಾಡಲಿ ಅಂತ. ನನಗೆ ನಿಜವಾಗಿಯೂ ಅಚ್ಚರಿ. ಒಂದು ಈ ಸರಣಿ ನವರಾತ್ರಿ ಈ ಪರ್ವದಿನಗಳಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಅದರೊಳಗಂತೂ ಸಹ ಇವತ್ತು ಮಹಾಪರ್ವದಿನ. ಜಗನ್ಮಾತೆಯ ಲಲಿತಾ ಪರಮೇಶ್ವರಿ ತನ್ನ ಶಬ್ದ ರೂಪದಿಂದ ಪ್ರಪಂಚಕ್ಕೆ ಇಳಿದು ಬಂದಂತಹ ಒಂದು ಪವಿತ್ರ ಸಂದರ್ಭ. ಇಂದು ಉಪಾಂಗ ಲಲಿತಾವೃತ ಅಥವಾ ಲಲಿತಾ ಪಂಚಮಿ ಅಂತಲೇ ಇನ್ನೊಂದು ಹೆಸರು. ಇಂಥ ಲಲಿತಾ ಪಂಚಮಿಯ ದಿವಸ ಪಾರಾಯಣ ಬಹಳಷ್ಟು ಜನ ಮಾಡ್ತಾರ್ರಿ. ಅದರ ಲಲಿತಾ ಸಹಸ್ರನಾಮದ ಅರ್ಥಾನುಸಂಧಾನ ಮಾಡುವಂತಹದ್ದು ಪ್ರಾಯಶಃ ಬರೇ ಬೆಂಗಳೂರಲ್ಲ, ಕರ್ನಾಟಕದಲ್ಲಿ ಅಲ್ಲ, ಭಾರತದ ಎಲ್ಲೋ ಒಂದು ಮೂಲೆಯಲ್ಲಿದ್ದರೆ ಅದು ಗೋಖಲೆ ಇನ್ಸ್ಟಿಟ್ಯೂಷನಲ್ಲಿ ಮಾತ್ರ ಎನ್ನುವಂಥದ್ದು. ಈ ಮಾತನ್ನು ನಾನು ಹೇಳೋದಕ್ಕೆ ಕಾರಣ ಉಂಟು. ಇದರ ಪ್ರಾರಂಭದಲ್ಲಿ ಕಾರ್ಯದರ್ಶಿ ಅಂತ ರಾಮಸ್ವಾಮಿಗಳೊಂದು ಮಾತು ಹೇಳಿದರು. ನನ್ನ ಇಷ್ಟು ಸುದೀರ್ಘವಾದಂಥ ಅನುಭವದಲ್ಲಿ ಲಲಿತಾ ಸಹಸ್ರನಾಮದ ಚಿಂತನೆ ಕೈಗೆತ್ತಿಕೊಂಡು ಆದಂಥದ್ದು ನನಗೆ ನೆನಪಿಲ್ಲ ಅಂತ ಒಂದು ಮಾತು ಹೇಳಿದರು ಅವರು. ಪಾರಾಯಣ ನಡೆಯುತ್ತೆ, ಅದರ ಅರ್ಥಾನುಸಂಧಾನ. ಯಾಕೆಂದರೆ ಇದೊಂದು ದೊಡ್ಡ ಸಮುದ್ರ, ಬಹಳ ವಿರಳ. ಅಂಥ ವಿರಳವಾದಂಥದ್ದು, ಅದಕ್ಕಿಂತ ಹೆಚ್ಚಿಗೆ ಆ ವಿರಳವಾದಂಥ ಅನುಸಂಧಾನ, ಅರ್ಥಾನುಸಂಧಾನ, ಅದು ಲಲಿತಾ ಪಂಚಮಿಯಲ್ಲಿಯೇ ಈ ಸರಣಿ ಮುಕ್ತಾಯಗೊಳ್ತಾ ಇರುವಂತಹದ್ದು. ಎಲ್ಲೋ ಒಂದು ಕಡೆಗೆ ನಮ್ಮೆಲ್ಲರ ಮೇಲೆ ಅವಳ ಅನುಗ್ರಹ ದೃಷ್ಟಿ ಇದೆ ಅಂತ ಭಾವಿಸ್ತಾ, ಈ ಚಿಂತನೆಗೆ ಕಾರಣೀಕರ್ತರಾದಂತಹ ಶ್ರೀಮತಿ ಮಂದಾಕಿನಿ ಹಾಗೂ ಅವರೆಲ್ಲ ಪರಿವಾರದವರಿಗೆ ಜಗನ್ಮಾತೆ ಏನು ಬೇಕೋ ಅದನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇನೆ. ಮತ್ತು ಈ 5 ದಿನಗಳ ಚಿಂತನೆಗೆ ಶ್ರೋತ್ರೇಂದ್ರಿಯನ್ನು ಕೊಟ್ಟು ಜಗನ್ಮಾತೆ ವಿಚಾರವನ್ನು ನಿಮ್ಮ ಆ ಶ್ರೋತ್ರ ಪಾತ್ರೆಯಲ್ಲಿ ತುಂಬಿಕೊಂಡಂತಹ ನಿಮ್ಮೆಲ್ಲರನ್ನೂ ಸಹ ಸ್ಮರಿಸ್ತೇನೆ. ಈ ಚಿಂತನೆಗೆ ಕಾರಣೀಭೂತವಾದಂತಹ ಸಂಸ್ಥೆಯ ಎಲ್ಲ ಗೌರವ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಸಹ ವಂದಿಸ್ತೇನೆ. ಮತ್ತು ಅಂತಿಮವಾಗಿ ಈ ನನ್ನ 5 ದಿನದ ಈ ಚಿಂತನೆಯ ಕುಸುಮಗಳನ್ನು ಜಗನ್ಮಾತೆಯ ಆ ಲಲಿತಾ ಪರಮೇಶ್ವರ ಪದತಲದಲ್ಲಿ ಸಮರ್ಪಿಸಿ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ.